ಓಂ ಶಾಂತಿ. ಇವತ್ತಿನ ವಿಷಯ ಮೂರ್ತಿ, ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ. ಬಾಬಾ ಮುರಳಿಯಲ್ಲಿ ಎಷ್ಟು ವಿಧದ ಮೂರ್ತಿ ಬಗ್ಗೆ ಹೇಳ್ತಾರೆ. ದರ್ಶನೀಯ ಮೂರ್ತಿ, ಸಾಕ್ಷಾತ್ಕಾರ ಮೂರ್ತಿ, ಚೈತನ್ಯ ಮೂರ್ತಿ, ಸಫಲತಾ ಮೂರ್ತಿ, ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ. ಹೀಗೆ ಭಗವಂತ ಬೇರೆ ಬೇರೆ ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಆ ಶಬ್ದದ ಅರ್ಥ ಎಲ್ಲ ಒಂದೇ ಇರ್ತದೋ ಬೇರೆ ಬೇರೆ ಇರುತ್ತೋ? ಬೇರೆ ಬೇರೆ ಅಲ್ವಾ? ಅಂದ್ರೆ ಸಂಗಮ ಯುಗದಲ್ಲಿ ಬಾಬಾರವರು ನಮ್ಮ ಮಕ್ಕಳ ಜೊತೆಗೆ ಯಾವ ಪಾತ್ರವನ್ನ, ಕರ್ತವ್ಯವನ್ನ ಮಾಡಿದಾರೋ ಅದರ ನೆನಪಿನಾರ್ಥವಾಗಿ ದ್ವಾಪರ ಯುಗದಿಂದ ದೇವಸ್ಥಾನದಲ್ಲಿ ಮೂರ್ತಿಯನ್ನ ಸ್ಥಾಪನೆ ಮಾಡಿಬಿಟ್ಟು ಪೂಜೆಯನ್ನ ಮಾಡಲಾಗ್ತದೆ. ಆ ಮೂರ್ತಿಯಲ್ಲೂ ಕೂಡ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿರುವಂತ ಮೂರ್ತಿ ಬೇರೆ, ಇನ್ನು ಕೆಲವೊಂದ್ಸಲ ಉತ್ಸವ ಮೂರ್ತಿ ಅಂತ ಒಂದು ಬರ್ತದೆ. ಆ ಉತ್ಸವಕ್ಕೆ ಮಾತ್ರ ಅದು ಹೊರಗಡೆ ಬರ್ತದೆ, ಸರಿನಾ? ಉಳಿದ ಟೈಮಲ್ಲಿ ಅದನ್ನು ಒಳಗಡೆ ಇಟ್ಬಿಟ್ಟಿರ್ತಾರೆ. ಆ ಉತ್ಸವಕ್ಕೆ ಸಂಬಂಧಪಟ್ಟದ್ದು ಅದು ಸಣ್ಣ ಮೂರ್ತಿ, ಪಲ್ಲಕ್ಕಿಯಲ್ಲಿ ಇಟ್ಟಿರ್ತಾರೆ, ರಥದ ಮೇಲೆ ಇಟ್ಟಿರ್ತಾರೆ, ಅಲ್ವಾ? ಇನ್ನು ಕೆಲವೊಂದು ಮೂರ್ತಿಗಳು ಹೆಂಗಿರ್ತವೆ ಅಂತಂದ್ರೆ ಅವು ಭಕ್ತರ ಮನೆ ಬಾಗಿಲಿಗೆ ಹೋಗ್ತಾ, ರಥದ ಮೂಲಕ, ಪಲ್ಲಕ್ಕಿಯ ಮೂಲಕ ಹೋಗ್ತಾ. ದೇವಸ್ಥಾನದಲ್ಲಿರೋ ಮೂರ್ತಿ ಬೇರೆ, ಆದರೆ ಮನೆ ಬಾಗಿಲಿಗೆ ಹೋಗುವಂತ ಮೂರ್ತಿಗಳು ಬೇರೆ. ಅಂದ್ರೆ ನಮ್ಮ ಮೂಲಕ ಸಂಗಮ ಯುಗದಲ್ಲಿ ಮಾಡಿರುವಂತ ಬೇರೆ ಬೇರೆ ಪಾತ್ರ, ಜವಾಬ್ದಾರಿ, ಸೇವೆ, ತಪಸ್ಸು, ಸಾಧನೆ, ವಿಶೇಷತೆ, ಗುಣಗಳು, ಶಕ್ತಿಗಳು, ಇದರ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ಹೆಸರನ್ನ ಬಾಬಾ ಕೊಟ್ಟಿದ್ದಾರೆ. ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಮೊದಲನೇದಾಗಿ ಎಲ್ಲ ಶಬ್ದಗಳಲ್ಲಿ ಮೂರ್ತಿ ಹೇಳುವಂಥದ್ದು ಶಬ್ದ ಕಾಮನ್. ಓಕೆ, ಅದರ ಬಗ್ಗೆ ಮೊದಲು ಚರ್ಚೆಯನ್ನ ಮಾಡೋಣ. ಮೂರ್ತಿ ಅಂತ ಯಾವ್ದಕ್ಕೆ ಹೇಳ್ತಾರೆ? ಸರಿ, ನೀವು ಮೂರ್ತಿಯನ್ನು ಎಲ್ಲಿ ನೋಡ್ತೀರಿ? ದೇವಸ್ಥಾನದಲ್ಲಿ. ಅಲ್ವಾ? ಈ ದೇವಸ್ಥಾನದ ಮೂರ್ತಿ ಬಗ್ಗೆ ನಾವು ಮಾತಾಡೋಣ. ಈಗ ರಾಜಕೀಯ ನಾಯಕರ ಮೂರ್ತಿನೂ ಕೂಡ ಇರುತ್ತೆ, ಫಿಲ್ಮ್ ಆಕ್ಟರ್ಗಳ ಮೂರ್ತಿನೂ ಕೂಡ ಇರ್ತದೆ. ವರ್ತಮಾನ ಸಮಯದಲ್ಲಿ ಅವ್ರಿಗೆ ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ, ಸರಿನಾ? ಮದ್ರಾಸಲ್ಲಿ ಖುಷ್ಬು ಅಂತ ಫಿಲ್ಮ್ ಆಕ್ಟರ್, ಅವ್ರದ್ದು ಕೂಡ ಒಂದು ದೇವಸ್ಥಾನ ಇದೆಯಂತೆ, ಸರಿನಾ? ಅದರ ಬಗ್ಗೆ ಬೇಡ. ನಾವು ದೇವತೆಗಳ ಮೂರ್ತಿಯನ್ನ ಏನು ಸ್ಥಾಪನೆ ಮಾಡಿ ದ್ವಾಪರ ಯುಗದಿಂದ ಪೂಜೆ ಮಾಡ್ತಾ ಬಂದಿದ್ದೀವಿ, ಆ ಮೂರ್ತಿಯ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೂರ್ತಿ ಅಂತಂದ್ರೆ ಅಲ್ಲೊಂದು ಶರೀರ ಇರ್ತದೆ. ಅದು ಭಗವಂತನಿಗೆ ಶರೀರ ಇಲ್ಲ, ಆದ್ರೆ ಕರ್ಮವನ್ನ ಮಾಡಲಿಕ್ಕೆ ಶರೀರ ಹೇಳೋದು ಬೇಕಲ್ಲ ಆತ್ಮನಿಗೆ. ಹೀಗೆ ಸಂಗಮ ಯುಗದಲ್ಲಿ ಭಗವಂತ ಯಾರ್ಯಾರ ಶರೀರವನ್ನ ಆಧಾರವಾಗಿಟ್ಕೊಂಡು ತನ್ನ ಕರ್ಮವನ್ನ ಮಾಡಿದಾರೋ ಅದರ ನೆನಪಿನಾರ್ಥ ದ್ವಾಪರ ಯುಗದಿಂದ ಮೂರ್ತಿಯ ಮೂಲಕ ಅವರಿಗೆ ಪೂಜೆ ಅಂತ ಆಗತ್ತೆ. ಹಾಗಿದ್ರೆ ಮೂಲವಾಗಿ ಮೂರ್ತಿ ಅಂತಂದ್ರೆ ಏನು? ಮೂಲ ರೂಪದಲ್ಲಿ ಮೂರ್ತಿ ಅಂದ್ರೆ ಒಂದು ಕಲ್ಲು, ಒರಿಜಿನಲ್ ಫಾರ್ಮ್. ಎಲ್ಲಿರ್ತದದು? ಕಲ್ಲೆಲ್ಲಿರ್ತದೆ? ಅಲ್ವಾ? ಸರಿ, ಬೆಟ್ಟದಲ್ಲಿ ಒಂದೇ ಕಲ್ಲು ಇರ್ತದೋ ತುಂಬಾ ಕಲ್ಲಿರುತ್ತೋ? ತುಂಬಾ ಕಲ್ಲುಗಳು ಇರ್ತವೆ, ಸರಿನಾ? ಆವಾಗ ಆ ಮೂರ್ತಿ ಕೆತ್ತುವಂತ ಶಿಲ್ಪಿ ತಾನು ಮೂರ್ತಿ ಮಾಡಬೇಕು ಅಂತ ಒಂದು ಮನಸ್ಸು ಬಂದಾಗ ಅವನು ಅದನ್ನು ಹುಡುಕಲಿಕ್ಕೆ ಹೋಗ್ತಾನೆ. ಎಲ್ಲಿ? ಬೆಟ್ಟ. ಅಲ್ಲಿ ಬೇರೆ ಬೇರೆ ಸೈಜ್ ಇಂದು, ಬೇರೆ ಬೇರೆ ಕಲರ್ ಇಂದು, ಬೇರೆ ಬೇರೆ ರೂಪದ ಕಲ್ಲುಗಳು ಇರ್ತವೆ. ಅಲ್ಲಿ ಬೇರೆ ಬೇರೆ ಮೂರ್ತಿಯನ್ನ ಮಾಡ್ಲಿಕ್ಕೆ ಆ ಶಿಲ್ಪಿ ಬೇರೆ ಬೇರೆ ಕಲ್ಲನ್ನ ಏನ್ ಮಾಡ್ತಾನೆ? ಆಯ್ಕೆ ಮಾಡ್ತಾನೆ. ಅವನಿಗೆ ಯಾವುದು ಸರಿ ಅಂತ ಅನ್ಸತ್ತೆ ಅದನ್ನ ತೆಗೆದುಕೊಂಡು ಬಂದು ಮೂರ್ತಿಯ ಮೇಲೆ ತನ್ನ ಉಳಿಯಿಂದ,
ಸುತ್ತಿಗೆಯಿಂದ ಅದನ್ನು ಕೆತ್ತಿ 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 ಏನ್ ಮಾಡ್ತಾರೆ, ಆ ಕಲ್ಲನ್ನ ಪೂಜೆಗೆ ಯೋಗ್ಯರನ್ನಾಗಿ ಮಾಡ್ತಾನೆ. ಯಾರು? ಶಿಲ್ಪಿ. ಶಿಲ್ಪಿ. ಕಲ್ಲೇಗಿರ್ತದೆ? ಅದು ಬಿಳಿ ಬಣ್ಣನೇ ಇರ್ಲಿ, ಅದು ಕೆಂಪು ಬಣ್ಣನೇ ಇರ್ಲಿ, ಅಥವಾ ಕಪ್ಪು ಬಣ್ಣನೇ ಇರ್ಲಿ. ಓಕೆ. ಒಂದು ಬೆಟ್ಟದಲ್ಲಿ ಮಣ್ಣು ಧೂಳು ಕಸ ಎಲ್ಲ ತಾಗ್ಬಿಟ್ಟು ಅದಕ್ಕೆ ಇರ್ತದೆ, ಅದಕ್ಕೆ ಎಲ್ಲೂ ಮೇಂಟೆನೆನ್ಸ್ ಇಲ್ಲ. ಆ ಕಲ್ಲನ್ನ ದೇವಸ್ಥಾನದ ಆವರಣದಲ್ಲೋ, ಶಿಲ್ಪಿಯ ಮನೆಯಲ್ಲೋ, ಅಥವಾ ಸ್ವತಃ ಶಿಲ್ಪಿನೇ ಆ ಒಂದು ಬೆಟ್ಟಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಮೂರ್ತಿಯನ್ನ ಕೆತ್ತುತ್ತಾನೆ. ಸುಂದರವಾದಂತ ಒಂದು ಆಕಾರ ಬಂದಾಗ, ಅದು ಯೋಗ್ಯವಾದಾಗ ಅದನ್ನ ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತದೆ. ಆವಾಗ ಅದು ಮೂರ್ತಿ ಭಗವಂತನ ಒಂದು ಸಾಧನವಾಗ್ತದೆ, ಬರೀ ಕಲ್ಲಾಗೋದಿಲ್ಲ. ಈಗೇನಾಗಿದೆ, ಒಂದು ಕಲ್ಲನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಬಿಡ್ತಾರೆ, ಒಂದು ಕುಂಕುಮ ಹಚ್ಚಿಬಿಟ್ಟು ಅರ್ಶನ ಇಟ್ಬಿಟ್ಟು ಮಾಡ್ಬಿಡ್ತಾರೆ, ಅಥವಾ ಅದಕ್ಕೊಂದು ಪೇಂಟ್ ಹಚ್ಚಿಬಿಡ್ತಾರೆ, ಸ್ಟಿಕರ್ ಹಚ್ಚಿಬಿಡ್ತಾರೆ. ಆದರೆ ಅದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ನಡ್ಕೊಂಡು ಬಂದಿರುವಂಥದ್ದು ವಿಧಾನಗಳು ಅಲ್ವಾ. ಆದರೆ ಹಳೇ ಕಾಲದಲ್ಲಿ ದ್ವಾಪರ ಯುಗದ ಆದಿಯಲ್ಲಿ ನಾವು ನೋಡಿದಾಗ ಮೂರ್ತಿಯಿಂದ ಒಂದು ಸಿಸ್ಟಮ್ಯಾಟಿಕ್ ಇರ್ತದೆ, ಅದಕ್ಕೊಂದು ಗರ್ಭಗುಡಿ ಇರ್ತದೆ, ಅಲ್ಲಿ ಬ್ರಾಹ್ಮಣ ಮಾತ್ರ ಹೋಗ್ಬೇಕು, ಪ್ರತಿದಿನ ಪೂಜೆ ಆಗ್ಬೇಕು. ಅಂದ್ರೆ ವರ್ತಮಾನ ಸಮಯದಲ್ಲಿ ನಾವು ಯಾವ್ಯಾವ ರೀತಿ ಸಾಧನೆ ಮಾಡಿದೀವೋ ಅದರ ಆಧಾರದಲ್ಲಿ ಏನಾಗ್ತಿದೆ ಅಂತಂದ್ರೆ, ಬರೀ ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ತಾರೆ, ರೋಡ್ ಮಧ್ಯದಲ್ಲೂ ಇಟ್ಬಿಡ್ತಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ನಿಯಮವನ್ನ ಶ್ರೀಮತವನ್ನ ನಾವು ಫಾಲೋ ಮಾಡೋದಿಲ್ಲ. 33 ಕೋಟಿ ಆತ್ಮಗಳಿದಾರಲ್ಲ, ಸರಿ. ಆ ಮೂರ್ತಿ ಹೇಗಿರುತ್ತೆ ಅದಕ್ಕೆ ಬಾಬಾ ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಕಟ್ಟಿದಂತೆ. ದೇವಸ್ಥಾನ ಕಟ್ಬಿಟ್ಟು 1 ವರ್ಷ ಆಗಿದೆ, 1 ವರ್ಷದ ವರ್ಧಂತಿ ಉತ್ಸವ ಅಂತ ಮಾಡ್ತಾರೆ. ಅದನ್ನು ಮಾಡಿದ್ದಾರೆ. ಮಧ್ಯಾಹ್ನ ಪೂಜೆ ಮುಗ್ದಿದೆ, ಎಲ್ಲರೂ ಭಕ್ತರು ಮನೆಗೆ ಹೋಗಿದ್ದಾರೆ. ಆವಾಗ ದೇವಸ್ಥಾನದಲ್ಲಿರುವಂತ ಕಲ್ಲುಗಳು ತಮ್ಮಲ್ಲೇ ಮಾತಾಡ್ತಿದ್ದಾವಂತೆ. ಅಣ್ಣವ್ರೆ, ಕಲ್ಲುಗಳು ಹೆಂಗ್ ಮಾತಾಡ್ತೇವೆ ಅಂತ ಪ್ರಶ್ನೆ ಕೇಳಬೇಡಿ, ಇದು ಕಥೆಲಿ ಯಾರ ಜೊತೆನೂ ಮಾತಾಡ್ತಾರೆ ಅಷ್ಟೇ, ಸರಿನಾ? ಅಲ್ಲಿ ಆ ಕಲ್ಲುಗಳು ಏನ್ ಮಾತಾಡ್ತವೆ ಅಂತಂದ್ರೆ, 2 ವರ್ಷದ ಹಿಂದೆ ನಾವೆಲ್ಲ ಬೆಟ್ಟದಲ್ಲಿದ್ವಿ, 3 ಕಲ್ಲುಗಳು ತಮ್ಮ ಹತ್ರ ಮಾತಾಡ್ತಿದ್ವಿ, ತಮ್ಮ ಹತ್ರ ಒಂದೇ ಬೆಟ್ಟದಲ್ಲಿದ್ವಿ, ಒಂದೇ ಸ್ಥಳದಲ್ಲಿದ್ವಿ, ಒಂದೇ ಸೈಜು, ಒಂದೇ ಕಲರು. ಆದ್ರೆ ನಮ್ಮ ಪ್ರಾರಬ್ಧ ಕರ್ಮ ಮಾತ್ರ ಹೀಗೆ ಯಾಕಾಯ್ತು? ಮೊದಲೇ ಕಲ್ಲು ಹೇಳುತ್ತೆ, ನನ್ನನ್ನ ಶಿಲ್ಪಿ ತೆಗೆದುಕೊಂಡು ಬಂದು ಆವರಣದಲ್ಲಿ ಇಟ್ಟಾಗ ನನ್ನನ್ನ ಕಟ್ ಮಾಡಿ ನೆಲಕ್ಕೆ ಟೈಲ್ಸ್ ರೂಪದಲ್ಲಿ, ಕಲ್ಲಿನ ರೂಪದಲ್ಲಿ ಹಾಕಿಬಿಟ್ಟಿದ್ದಾರೆ. ಭಕ್ತರು ಬಂದವರೆಲ್ಲ ಕಾಲಿಗೆ ಮಣ್ಣು ಸೆಗಣಿ ಎಲ್ಲ ಮೆತ್ಕೊಂಡು ಬಂದ್ಬಿಟ್ಟು ನನಗೆ ಉಜ್ಜಿಬಿಟ್ಟು ಹೋಗ್ತಾರೆ, ಇದು ನನ್ನ ಭಾಗ್ಯ ಅಂತ ಹೇಳ್ತಾರೆ. 2ನೇ ಕಲ್ಲು ಏನ್ ಹೇಳುತ್ತೆ, ಶಿಲ್ಪಿ ತಗೊಂಡು ಬಂದ್ಬಿಟ್ಟು ನನ್ನನ್ನು 2 ಭಾಗ ಮಾಡಿ ದ್ವಾರಪಾಲಕ ಮಾಡಿಬಿಟ್ಟು ಇಟ್ಟಿದ್ದಾರೆ. ಜನ ತೀರ್ಥ ಪ್ರಸಾದ ಪಂಚಾಮೃತ ತಗೊಂಡ್ಬಿಟ್ಟು ನನಗೆ ಒರೆಸ್ಬಿಟ್ಟು ಹೋಗ್ತಾರೆ, ಇದು ನನ್ನ ಭಾಗ್ಯ. ಇನ್ನು 3ನೇದು ಕಲ್ಲು ಒಳಗಡೆಗೆ ಪ್ರತಿಷ್ಠಾಪನೆ ಆಗಿರುವಂತ ಮೂರ್ತಿ, ಪ್ರತಿದಿನ ಸರಿಯಾಗಿ ಅಭಿಷೇಕ, ಪೂಜೆ, ಪುನಸ್ಕಾರಗಳು, ಶೃಂಗಾರ ಎಲ್ಲನೂ ಕೂಡ ಆಗತ್ತೆ. ಇವರಿಬ್ರು ಕೇಳ್ತಾರೆ, ನಿನಗೆ ಭಾಗ್ಯ ಯಾಕೆ ಬಂತು? ಒಳಗಡೆ ಇರೋ ಮೂರ್ತಿ ಹೇಳುತ್ತೆ, ಯಾವಾಗ ಶಿಲ್ಪಿ ಕಲ್ಲನ್ನ ತೆಗೆದುಕೊಂಡು ಬಂದ್ಬಿಟ್ಟು ಆವರಣದಲ್ಲಿ ಹಾಕಿದಾಗ ಹ್ಯಾಮರ್ ಅನ್ನ ತಗೊಂಡ್ಬಿಟ್ಟು 3 ಕಲ್ಲಿನ ಮೇಲೆ ಏಟು ಕೊಡ್ತಾನಂತೆ. ಮೊದಲೇ ಕಲ್ಲೇನ್ ಮಾಡ್ತದಂತೆ, ನನಗೆ ಏಟು ಬೇಡ, ಆವಾಗ ಅದನ್ನು ಕಟ್ ಮಾಡ್ಬಿಟ್ಟು ನೆಲಕ್ಕೆ ಹಾಕ್ತಾನೆ. 2ನೇದು 50% ತಗೊಳ್ತದಂತೆ, ಅದೇನ್ ಮಾಡ್ತಾರಂತೆ, ದ್ವಾರಪಾಲಕ. 3ನೇ ಕಲ್ಲು ಏನ್ ಹೇಳ್ತದೆ, ನೀನೇನ್ ಬೇಕಾದ್ರೂ ಮಾಡಪ್ಪ, ಸಂಪೂರ್ಣ ಪರಮೇಶನ್, ಸಂಪೂರ್ಣ ಸಮರ್ಪಣೆ. ಆ ಶಿಲ್ಪಿ ಕೆತ್ತುವಂತ ಸಮಯದಲ್ಲಿ ಆ ಕಲ್ಲು ಆ ಒಂದು ಶಿಲ್ಪಿಗೆ ಸಂಪೂರ್ಣ ಸಮರ್ಪಣೆ ಆಗಿರೋದಕ್ಕೆ ಅದು ಪೂಜಾ ಯೋಗ್ಯ ಆಯಿತು. ಹಾಗೆ ಆದ್ಮೇಲೆ ನಮ್ಮೆಲ್ಲರನ್ನು ಭಗವಂತ ಕಾಡಿನಿಂದ ಕಲ್ಲಿನ ರೂಪದಲ್ಲಿ ಆಯ್ಕೆ ಮಾಡಿದ್ದಾರೆ, ಆವರಣದಲ್ಲಿ ತಂದಿಟ್ಟಿದ್ದಾರೆ, ಏಟನ್ನ ಕೊಟ್ಟಿದ್ದಾರೆ. ಆ ಕೇಟನ್ನು ಎಷ್ಟು ತಡ್ಕೊಳ್ತೀವೋ ಅದರ ಆಧಾರದಲ್ಲಿ ಮೂರ್ತಿ ಆಗ್ತೀವಿ. ಅನ್ನಾಮೃತ ವೇಳೆ ಹೇಳೋದಿಲ್ಲ, ಆಹಾರದ ನಿಯಮ ಫಾಲೋ ಮಾಡೋದಿಲ್ಲ,
ಮುರ್ಲಿ ಕೇಳೋದಿಲ್ಲ, ಸೇವೆ ಮಾಡೋ ಆಸಕ್ತಿ ಇಲ್ಲ, ಸೇವೆ ಮಾಡೋದು ಇದು ಎಲ್ಲ ಆದ್ಮೇಲೆ ನಾನು ಸೇವೆ ಮಾಡ್ತೇನೆ ಅಂತಂದ್ರೆ ನಿಮ್ಮನ್ನು ಬಾಬಾ ಕೆತ್ತಾರ? ಪ್ರತಿದಿನ ನಮ್ಮ ಜೀವನದಲ್ಲಿ ಬರುವಂತ ಪರಿಸ್ಥಿತಿಗಳು, ವಿಘ್ನಗಳು ಇದೇನೆ ಕೆತ್ತುವಂಥದ್ದು. ಏನು ನಮ್ಮಲ್ಲಿ ಕಷ್ಟಗಳು ಬರ್ತಾವೆ, ಕಾರಣಗಳೇನು, ಅದರಿಂದ ಹೊರಗಡೆ ಬರೋದು ಹೇಗೆ, ಇದೆಲ್ಲವನ್ನ ಭಗವಂತ ಮುರಳಿ ಮುಖಾಂತರ ನಮಗೆ ತಿಳಿಸ್ತಾರೆ. ಪ್ರತಿದಿನ ಆತ್ಮವನ್ನ, ಮನಸ್ಸನ್ನ, ಶರೀರವನ್ನ ಭಗವಂತನ ಎದುರುಗಡೆಗೆ ಇಟ್ಟುಬಿಟ್ಟು ನಾವನ್ನ ಕೆತ್ತಿಸ್ಕೊಳ್ಬೇಕು. ಎಷ್ಟು ಹೆಚ್ಚಿನ ಸಮಯ ನಾವು ಅದನ್ನ ಕೆತ್ತಿಸ್ಕೊಳ್ತೀವೋ ಅವಾಗ ನಮ್ಗೆ ಏಟು ಬೀಳ್ತದೆ, ನೋವು ಆಗ್ಬಹುದು. ಆದರೆ ಸ್ವಲ್ಪ ಸಮಯದ ನೋವನ್ನ ಸಹನೆ ಮಾಡಿಕೊಂಡಾಗ ತುಂಬಾ ಸಮಯದವರೆಗೆ ನೀವೇನಾಗ್ಬೋದು, ಮಹಿಮಾ ಯೋಗ್ಯರು, ಪೂಜಾ ಯೋಗ್ಯರಾಗ್ಬಹುದು. ಆದ್ಮೇಲೆ ಈಶ್ವರ ಸೇವೆ ಮಾಡ್ಲಿಕ್ಕೆ ಹೋದಾಗ ನಿಂದನೆ ಬರ್ತದೆ, ಜನ ಬೈತಾರೆ, ನಿಮ್ಗೆ ಇನ್ಸಲ್ಟ್ ಮಾಡ್ತಾರೆ, ಕಾಲ್ ಎಳಿತಾರೆ, ಬೇಜಾರಾಗತ್ತೆ. ಎಸ್, ಅದೇನೆ ಉಳಿಯ ಏಟು. ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆ ಹೋದಾಗ ಇನ್ಸಲ್ಟ್ ಆಗತ್ತೆ, ಮಾಡ್ತಾರೆ, ಅದನ್ನ ಸಹನೆ ಮಾಡ್ಬೇಕಾಗ್ತದೆ ಅಲ್ವಾ? ಲೌಕಿಕದಲ್ಲೂ ಕೂಡ ಸಹನೆ ಮಾಡೋದಿಲ್ವಾ ಮದ್ವೆ ಆಗ್ಬಿಟ್ಟು ಬಂದಾಗ? ಹಾಗೆ ಯಾರು ವರ್ತಮಾನ ಸಮಯದಲ್ಲಿ ತಮ್ಮ ಜೀವನವನ್ನ ಪ್ರತಿದಿನ ಭಗವಂತನ ಕೈಯಲ್ಲಿ ಕೊಟ್ಟು ಬಿಟ್ಟು ಸುಂದರರಾಗ್ತಾರೋ ಅವರು ಮೂರ್ತಿಗಳಾಗ್ತಾರೆ. ಆ ಮೂರ್ತಿಯಲ್ಲೂ ಬೇರೆ ಬೇರೆ ವಿಧಾನ. ಹಾಗೆ ಮೂರ್ತಿಯ ಯಥಾರ್ಥ ಅರ್ಥ ಏನು? ಯಾವ ಸಾಧನ, ಯಾವ ವಸ್ತು, ಯಾವ ಶಕ್ತಿ, ಯಾವ ಚೈತನ್ಯವಾಗಿರುವಂತ ಶಕ್ತಿ, ಅದು ಜಡವಾಗಿ ತೋರಿಸಿದ್ದಾರೆ. ಅದು ಮೂಲವಾಗಿರೋದು ಚೈತನ್ಯವಾಗಿ ನೀವು ಮಾಡಿರುವಂತ ಕರ್ಮದ ಫಲವನ್ನ ಅಲ್ಲಿ ಜಡವಾಗಿ ತೋರಿಸಿದಾರಲ್ವ. ಚೈತನ್ಯವಾಗಿ ಮಹಾತ್ಮ ಗಾಂಧೀಜಿ ಬಂದ್ಬಿಟ್ಟು ಈ ಪ್ರಪಂಚಕ್ಕೆ ಬಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋದಕ್ಕೆ ಅವರ ಜಡಮೂರ್ತಿಯನ್ನು ತೋರಿಸಿದಾರಲ್ವ. ಅಂಬೇಡ್ಕರ್ ಪ್ರತಿಮೆ ಇರ್ಬೋದು, ಬಾಲಗಂಗಾಧರ ಆತರ ಪ್ರತಿಮೆ ಇರ್ಬೋದು, ಅದೆಲ್ಲ ಏನು ಚೈತನ್ಯವಾಗಿ ಅವರು ಮಾಡಿದ್ದಾರೆ, ಆತ್ಮ ಮಾಡಿದ್ದಾರೆ. ಅದರ ನೆನಪಿನ ಅರ್ಥ ಫೋಟೋ ಮತ್ತು ಮೂರ್ತಿ. ಹಾಗೆ ಇವತ್ತು ದೇವಸ್ಥಾನದಲ್ಲಿ ಮೂರ್ತಿಯ ಪೂಜೆ ಆಗ್ತಾ ಇದೆ, ಫೋಟೋ ಇದೆ ಅಂತಂದ್ರೆ ಚೈತನ್ಯವಾಗಿ ಅವರು ಎಂದೋ ಒಂದ್ಸಲ ಏನೋ ಒಂದು ಸಾಧನೆಯನ್ನ, ಕರ್ಮವನ್ನ, ಸೇವೆಯನ್ನ ಮಾಡಿರ್ಬೇಕಲ್ವಾ. ಅದು ಮಾಡಿರೋದು ಯಾವಾಗ? ಸಂಗಮ ಯುಗದಲ್ಲಿ. ಯಾಕಂದ್ರೆ ಭಗವಂತ ಬರೋದೇ ಸಂಗಮ ಯುಗದಲ್ಲಿ. ಮೂರ್ತಿ ಏನು? ಭಗವಂತನ ಒಂದು ಸಾಧನ ಅಷ್ಟೇ. ಅವಾಗ ಭಗವಂತ ಇರ್ಲೇಬೇಕಲ್ವ ಹಿಂದೆ ಸಾಧನೆ ಮಾಡ್ಬೇಕು ಅಂತಂದ್ರೆ. ಆತ್ಮನೇ ಇಲ್ಲ ಅಂದ್ರೆ ಶರೀರ ಏನ್ ಮಾಡುತ್ತೆ ಹೇಳಿ ನೋಡೋಣ ಅಲ್ವಾ. ಅಂದ್ಮೇಲೆ ಇದೆಲ್ಲ ಯಾವುದು? ಸಂಗಮ ಯುಗದ ನೆನಪಿನ ಅರ್ಥ. ಹಾಗೆ ಮೂರ್ತಿ ಅಂತಂದೇನು? ಮೂರ್ತಿ ಕೇವಲ ಸಾಧನ, ಭಗವಂತನ ಸಾಧನ, ಭಗವಂತನ ರೆಪ್ರೆಸೆಂಟೇಷನ್. ಆದ್ರೆ ಆ ಮೂರ್ತಿ ಸ್ವಯಂ ಆಗಿ ಏನೂ ಮಾಡೋದಿಲ್ಲ. ಕಲ್ಲೆಲ್ಲಿರುತ್ತೆ? ಸರಿ, ಆ ಕಲ್ಲು ವಾತಾವರಣದಲ್ಲಿರುವಂತ ಬೆಟ್ಟದಲ್ಲಿರುವಂತ ಮಣ್ಣನ್ನ ತಾನು ಮೆತ್ಕೊಳತ್ತಾ? ಅದ್ರ ಪಾಡಿಗೆ ಅದು ಬೀಳ್ತದೆ, ಅದ್ರ ಪಾಡಿಗೆ ಅದು ನೀರು ಬೀಳ್ತದೆ, ಅದ್ರ ಪಾಡಿಗೆ ಅದು ಧೂಳು ಇರ್ತದೆ. ಓಕೆನಾ? ಸರಿ. ಆ ಕಲ್ಲನ್ನ ಆಯ್ಕೆ ಮಾಡ್ಲಿಕ್ಕೆ ಕಲ್ಲೇನಾದ್ರೂ ನಿರ್ಧಾರ ಮಾಡತ್ತಾ? ಇಲ್ಲ. ನನ್ನನ್ನು ಉಪಯೋಗ ಮಾಡು ಅಂತ ಹೇಳತ್ತಾ? ಇಲ್ಲ. ಆಯ್ಕೆ ಮಾಡೋದು ಯಾರಿಗೆ ಬಿಟ್ಟಿರೋದು? ಶಿಲ್ಪಿಗೆ ಬಿಟ್ಟಿರೋದು. ಓಕೆ, ಸರಿ. ಆ ಕಲ್ಲನ್ನ ತಂದ್ಬಿಟ್ಟು ದೇವಸ್ಥಾನದ ಆವರಣದಲ್ಲಿ ಹಾಕಿದಾಗ ಕಲ್ಲು ನಡ್ಕೊಂಡು ಬರುತ್ತಾ? ಇಲ್ಲ. ಮತ್ತೆ ಶಿಲ್ಪಿನೋ ಜನನ ಎತ್ಕೊಂಡು ಬರ್ತಾರೆ, ಅದು ಬರಲ್ಲ ತಾನೆ, ಬೇರೆ ಎತ್ಕೊಂಡು ಬಂದು. ಸರಿ, ಅದ ಮೇಲೆ ಕೂತ್ಕೊಂಡ್ಬಿಟ್ಟು ಮೂರ್ತಿ ಕೆತ್ತುತ್ತಾರೆ, ಕಲ್ಲೇನಾದ್ರೂ ಮಾಡತ್ತಾ? ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಶಿಲ್ಪಿ. ಸರಿ ಸರಿ, ಕೆತ್ತ ಆದ್ಮೇಲೆ ಅದನ್ನು ಒಯ್ದು ಬಿಟ್ಟು ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಇಡ್ತಾರೆ. ಮೂರ್ತಿ ಒಳಗಡೆ ನಡ್ಕೊಂಡು ಹೋಗತ್ತಾ? ಯಾರು ಎತ್ಕೊಂಡು ಹೋಗ್ತಾರೆ? ಬ್ರಾಹ್ಮಣರು, ಜನರು, ಶಿಲ್ಪಿಗಳು ಕರ್ಕೊಂಡು ಹೋಗ್ತಾರೆ. ಸರಿ, ಒಳಗಡೆ ಹೋದ್ಮೇಲೆ ಮೂರ್ತಿಗೆ ಅಭಿಷೇಕ ಆಗತ್ತೆ, ಶೃಂಗಾರ ಆಗ್ತದೆ. ಅವು ಮೂರ್ತಿ ಏನಾದ್ರು ಮಾಡತ್ತಾ? ಇಲ್ಲ. ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರೆ. ಸರಿ, ಓಕೆ. ಅದ ಆದ ಮೇಲೆ ಭಕ್ತರು ಬರ್ತಾರೆ. ಭಕ್ತರನ್ನ ಮೂರ್ತಿ ಕರಿಯತ್ತ ಮನೆ ಹೋಗ್ಬಿಟ್ಟು? ಇಲ್ಲ. ಇಲ್ಲ. ಯಾರು ಕರೀತಾರೆ? ಬ್ರಾಹ್ಮಣರು ಕರೀತಾರೆ. ಬ್ರಾಹ್ಮಣ ಕರಿಬಹುದು, ಭಕ್ತರು ಕರಿಬಹುದು, ಅಥವಾ ಭಗವಂತ ಅವರ ಇಷ್ಟ ಪೂರ್ಣ ಮಾಡೋದ ಕಾರಣದಿಂದ ಅವರು ಇದ ಕಡೆಗೆ ಬರಬಹುದು. ಸರಿ,
ಭಕ್ತರ ಇಚ್ಛೆ ಪೂರ್ಣ ಆಗ್ತದೆ, ಅವ್ರ ಕಷ್ಟಗಳು ದೂರ ಆಗ್ತವೆ. ಮೂರ್ತಿ ಏನಾದ್ರು ಮಾಡತ್ತಾ? ಇಲ್ಲ. ಮೂರ್ತಿ ಭಕ್ತರ ಹತ್ರ ಮಾತಾಡತ್ತಾ? ಇಲ್ಲ. ಹಾಗಿದ್ರೆ ಅಲ್ಲಿ ಕರ್ಮ ನಡೀತಾ ಇದೆಯೋ ಇಲ್ವೋ? ನಡೀತಿದೆ. ನಡೀತಾ ಇದೆ. ಭಕ್ತರ ಇಷ್ಟ ಪೂರ್ಣ ಆಗ್ತಾ ಇದೆಯಲ್ವೋ? ಆಗುತ್ತೆ. ಆಗ್ತಾ ಇರೋದಕ್ಕೆ ಅವ್ರು ತೆಂಗಿನಕಾಯಿ ಬಾಳೆಹಣ್ಣು ತರ್ತಾ ಇದ್ದಾರೆ, ಕುಂಕುಮ ತರ್ತಾ ಇದ್ದಾರೆ, ಅಗರಬತ್ತಿ ತರ್ತಾ ಇದ್ದಾರೆ, ಹೂವನ್ನ ತರ್ತಾ ಇದ್ದಾರೆ, ಕಿರೀಟವನ್ನ ತರ್ತಾ ಇದ್ದಾರೆ. ಮನುಷ್ಯ ಏನೂ ಸಿಗದೆ ಏನೂ ಮಾಡಲ್ಲ, ಸುಮ್ನೆ ಗೊತ್ತಿರ್ಲಿ. ಮನಷ್ಟಷ್ಟು ಸ್ವಾರ್ಥಿ ಬೇರೆ ಯಾರು ಇಲ್ಲ. ಅವನಿಗೇನಾದ್ರು ಸಿಕ್ಕಿದ್ರೆ ಮಾತ್ರ ಅವ್ನು ಏನಾದ್ರು ಒಂದು ಕೊಡ್ತಾನೆ ಅಲ್ವಾ? ಹೌದು. ಅವನಿಗೇನು ಲಾಭ ಆಗಿರೋದಕ್ಕೆ ತಾನೇ ಅವನು ದೇವರಿಗೆ ಏನ್ ಮಾಡ್ತಾನೆ, ತೆಂಗಿನಕಾಯಿ ಅಂತೆ, ಅನ್ನದಾಸೋಹ ಅಂತ ಏನೇನೋ ಮಾಡ್ತಾನೆ ತಾನೆ, ಲಾಭ ಇದ್ದಾಗ ಮಾತ್ರ. ಅದಲ್ಲಿ ಏನೋ ಆಗ್ತಾ ಇದೆ, ಮೂರ್ತಿ ಮಾಡ್ತಾ ಇಲ್ಲ. ಮೂರ್ತಿ ಮೂಲಕ ಮಾಡ್ತಾ ಇರೋದು ಯಾರು? ಭಗವಂತ. ಪರಮಾತ್ಮ, ದೇವರು, ಭಗವಂತ ಅಲ್ವಾ? ಅಂದ್ರೆ ಮೂರ್ತಿ ಅಂತಂದ್ರೆ ಏನು? ಭಗವಂತನ ಕೈಯಲ್ಲಿ ಒಂದು ಸಾಧನ. ಮೂರ್ತಿ ಯಾರು? ಭಗವಂತನ ಕಾರ್ಯಕ್ಕೆ ಒಂದು ಸಾಧನ. ಹಾಗೆ ಸಂಗಮ ಯುಗದಲ್ಲಿ ಯಾವ ಮಕ್ಕಳು ತಮ್ಮ ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ, ಕರ್ಮೇಂದ್ರಿಯ, ಕರ್ಮದ ಫಲ, ಜೀವನವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿರ್ತಾರೋ ಅಥವಾ ಪರ್ಸಂಟೇಜ್ ಅಲ್ಲಿ ಸಮರ್ಪಣೆ ಮಾಡಿರ್ತಾರೋ ಅದರ ಆಧಾರದಲ್ಲಿ ಮೂರ್ತಿಗೆ ಯೋಗ್ಯರಾಗ್ತಾರೆ. ಕೆಲವೊಂದು ಮೂರ್ತಿಗಳು ರೋಡ್ ಪಕ್ಕದಲ್ಲೇ ಇರ್ತವೆ, ಭಿನ್ನವಾಗಿರ್ತವೆ, ಕೈ ಇರೋದಿಲ್ಲ, ಕಾಲಿರೋದಿಲ್ಲ ಅಲ್ವಾ? ಕೆಲವೊಂದು ನೀವು ಹಂಪಿಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ, ಭಿನ್ನವಾಗಿರುವಂತ ಮೂರ್ತಿಗಳು ಕೂಡ ಕಾಣ ಸಿಗ್ತವೆ. ಆದ್ರೆ ಅದಕ್ಕೆ ಪೂಜೆ ಆಗೋದಿಲ್ಲ. ಭಿನ್ನ ಅಂತಂದ್ರೆ ಏನು? ಅಮೃತ ಬೆಳಗ್ಗೆ ಹೇಳ್ತಾ ಇಲ್ಲ, ನೇಮ ಫಾಲೋ ಮಾಡ್ತಾ ಇಲ್ಲ. ಈಗ ಯಾವ್ದೋ ನೇಮ ಫಾಲೋ ಮಾಡ್ದಿದ್ದಾಗ ಏನಾಗ್ಬಿಡ್ತದೆ? ಭಿನ್ನವಾಗ್ಬಿಡ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವು ಮೊದಲು ಮೂರ್ತಿಯಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ಮೂರ್ತಿ ಆಮೇಲೆ ನೋಡಿ. ಆತ್ಮೇಲೆ ಯಜ್ಞದಲ್ಲಿ ಎಲ್ಲರೂ ಎಲ್ಲಾ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಯಾರು ಭಂಡಾರದ ಸೇವೆ ಮಾಡ್ತಾರೋ ಅವ್ರು ವಾಚಾ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಯಾರು ವಾಚಾ ಸೇವೆ ಮಾಡ್ತಾರೋ ಅವರು ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಮಾಡುವಂತವ್ರು ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಫೋಟೋ ತೆಗೆದವ್ರು ಫಿಲ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಿಲ್ಮ್ ಮಾಡಿದಂಥವ್ರು ಟೋಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ. ಹೀಗೆ ಯಜ್ಞದಲ್ಲಿ ಪ್ರತಿಯೊಂದು ಆತ್ಮನೂ ಕೂಡ ಬೇರೆ 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 ರೀತಿಯ ಸೇವೆಯನ್ನ ಕೊಡ್ತಾ ಇದೆ. ಅದರ ನೆನಪಿನ ಅರ್ಥವಾಗಿ ಬೇರೆ ಬೇರೆ ಮೂರ್ತಿಯ ಶಬ್ದವನ್ನ ಬಾಬಾ ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ಕಾರ್ಯವನ್ನ, ಯಾವುದೇ ಈಶ್ವರಿ ಸೇವೆಯನ್ನ ತಾನು ನಿಮಿತ್ತ ಅಂತ ಮನೋಭಾವದಲ್ಲಿ ಯಾವ ಆತ್ಮ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ಭಗವಂತನಿಗೆ ಸಮರ್ಪಣೆಯಾಗಿ ಭಗವಂತನ ಹತ್ರ ಕರ್ಮವನ್ನ ಮಾಡಿಸ್ತಾರೋ ಅವ್ರಿಗೇನ್ ಹೇಳಲಾಗ್ತದೆ? ಮೂರ್ತಿ. ಸಂಗಮ ಯುಗದಲ್ಲಿ ನಾನು ನಿಮಿತ್ತ, ಸಾಧನ ಅಂತ ತಿಳ್ಕೊಂಡು ಈಶ್ವರಿಯ ಸೇವೆಯಲ್ಲಿ ಯಾರು ಒಂದು ಸಾಧನವಾಗ್ತಾರೋ ಅವ್ರಿಗೇನ್ ಹೇಳ್ತಾರೆ? ಮೂರ್ತಿ. ಅಲ್ಲಿ ನಾನು ಹೇಳೋದು ಸ್ವಲ್ಪನೂ ಕೂಡ ಬರಕೂಡದು. ಆದ್ಮೇಲೆ ಬ್ರಾಹ್ಮಣ ಶ್ರೇಷ್ಠನ ಮೂರ್ತಿ ಶ್ರೇಷ್ಠ ಮೂರ್ತಿ ಶ್ರೇಷ್ಠ ಅಲ್ವಾ? ಮೂರ್ತಿ. ಅಲ್ವಾ? ಅದಕ್ಕಾಗಿ ನೀವು ಬ್ರಾಹ್ಮಣರಿಂದ ಮೂರ್ತಿ ಆಗ್ಬೇಕು. ಓಕೆ, ಬ್ರಾಹ್ಮಣ ಪೂಜೆ ಮಾಡುವಂಥವನು ಮೂರ್ತಿ ಪೂಜೆ ಮಾಡಿಸಿಕೊಳ್ಳುವಂತ. ಅದ್ಮೇಲೆ ಯಾರು ಶ್ರೇಷ್ಠ ಆಯ್ತು? ಪೂಜೆ ಮಾಡೋರೋ ಪೂಜೆ ಮಾಡಿಸ್ಕೊಳ್ಳೋರು? ಮಾಡಿಸ್ಕೊಳ್ಳೋರು ಅಲ್ವಾ? ಮೊದಲು ನೀವು ಮನುಷ್ಯರಾಗಿರ್ತೀರಿ, ಅಲ್ಲಿಂದ ಬ್ರಾಹ್ಮಣರಾಗ್ತೀರಾ, ಮುಂದೇನಾಗ್ಬೇಕು? ಮೂರ್ತಿ. ಓಕೆ. ಬ್ರಾಹ್ಮಣರು ಅಂತಂದ್ರೆ ಯಾರು? ಮನುಷ್ಯರು ಅಂದ್ರೆ ಯಾರು? ಮೂರ್ತಿಗಳು ಅಂದ್ರೆ ಯಾರು? ಮನುಷ್ಯರು ಅಂದ್ರೆ ಭಕ್ತಾದಿಗಳು, ಬ್ರಾಹ್ಮಣರು ಅಂದ್ರೆ ಪೂಜೆ ಮಾಡೋರು, ಮೂರ್ತಿ ಅಂದ್ರೆ ಮಾಡಿಸ್ಕೊಳ್ಳೋರು. ಭಗವಂತ ಹೇಳ್ತಾರೆ ಮನುಷ್ಯರು, ಭಕ್ತರು, ಬ್ರಾಹ್ಮಣರು ಮತ್ತು ಮೂರ್ತಿ. ಇದರಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಮನುಷ್ಯರು ಅಂತಂದ್ರೆ ಏನು? ಯಾರು ದೇವರ ಬಗ್ಗೆ ನಂಬಿಕೆ ವಿಶ್ವಾಸ ಇಲ್ಲ, ದೇವರ ಎದುರುಗಡೆ ಹೋಗೋದಿಲ್ಲ, ಮಾನಸಿಕವಾದಂತ ಶಾಂತಿ ಬೇಕು, ಸುಖ ನೆಮ್ಮದಿ ಬೇಕು ಅಂತ ಬೇಡ್ತಾರೋ ಅವರು ಮನುಷ್ಯರು. ಭಕ್ತರು ಯಾರು? ದೇವರ ಎದುರುಗಡೆ ಹೋಗ್ಬಿಟ್ಟು ಬೇಡ್ತಾರಲ್ಲ, ದೇವರ ಮೇಲೆ ನಂಬಿಕೆ ವಿಶ್ವಾಸ ನಿಶ್ಚಯ ಇರ್ತದಲ್ಲ, ಬೇಡ್ತಾರಲ್ಲ, ಶಾಂತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತಾ ಹೋಗಿ. ಭಗವಂತನ ಹತ್ರ ನೀವೇನೂ ಕೇಳ್ತಾ ಇಲ್ಲ. ಅಪ್ಪನ ಹತ್ರ ಆಸ್ತಿ ಕೊಡು, ಅಮ್ಮನ ಆಸ್ತಿಗೆ ನಾನು ಕೋರ್ಟ್ ಕೇಸ್ ಹಾಕಿದ್ದೇನೆ, ನನಗೆ ಬಂಗಾರ ಬೇಕು, ನನಗೆ ಊಟ ಬೇಕು. ಇವ್ರ್ಯಾರೋ? ಮನುಷ್ಯನ ಕ್ಯಾಟಗರಿಯವರು.
ಮನುಷ್ಯಾತ್ಮರಿಂದ ಪಂಚತತ್ವಗಳಿಂದ ಯಾರು ತಗೊಳ್ತಾರೋ ಅವ್ರು ಯಾರು? ಮನುಷ್ಯರು. ನೀವು ಭಗವಂತನ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ನೀವು ಬೇಡಿದರೆ ನೀವ್ಯಾರು? ಭಕ್ತರು. ಭಕ್ತರು. ಪ್ರಪಂಚದವ್ರ ಜೊತೆಗೆ ನಾವು ಹೋಲಿಕೆ ಮಾಡೋದು ಬೇಡ, ನಮ್ಮನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋಣ. ಅದು ಹೋಲಿಕೆ ಮಾಡ್ಲಿಕ್ಕೆ ಒಂದು ವಿಷಯ ತುಂಬಾ ದೊಡ್ಡದಾಗ್ಬಿಡ್ತದೆ. ನಾವು ಯಾವಾಗ ಮನುಷ್ಯರಾಗ್ತೀವಿ, ನಾವ್ ಯಾವಾಗ ಭಕ್ತರಾಗ್ತೀವಿ, ನಾವ್ ಯಾವಾಗ ಬ್ರಾಹ್ಮಣರಾಗ್ತೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಮನುಷ್ಯಾತ್ಮರ ಹತ್ರ ಹೋಗ್ಬಿಟ್ಟು ನಿಮ್ಮ ಇಷ್ಟಗಳನ್ನ ಪೂರ್ಣ ಮಾಡ್ಕೊಂಡಾಗ ನೀವು ಮನುಷ್ಯರಾಗ್ತೀರಿ. ದೇವರ ಎದುರುಗಡೆ ಹೋಗ್ಬಿಟ್ಟು ಬೇಡ್ದಾಗ, ಮೂರ್ತಿ ಎದುರುಗಡೆ ಬೇಡ್ದಾಗ, ಫೋಟೋ ಎದುರುಗಡೆ ಬೇಡ್ದಾಗ ನೀವೇನಾಗ್ತೀರಿ? ಭಕ್ತರಾಗ್ತೀರಿ. ಅದೇ ಭಗವಂತನ ಮನೆಗೆ ಬಂದುಬಿಟ್ಟು ಕಸ ಗುಡಿಸ್ತೀರಿ, ನೆಲ ಒರೆಸ್ತೀರಿ, ಪಾತ್ರ ತೊಳಿತೀರಿ, ಅಡಿಗೆ ಮಾಡ್ತೀರಿ, ಬ್ರಹ್ಮಭೋಜನ ರೆಡಿ ಮಾಡ್ತೀರಿ, ಈಶ್ವರ ಜ್ಞಾನ ಹೇಳ್ತೀರಿ, ಪಾಂಪ್ಲೆಟ್ಸ್ ಕೊಡ್ತೀರಿ, ಬೇರೆಯವ್ರ ಸಮಸ್ಯೆಗಳಿಗೆ ಪರಿಹಾರ ಮಾಡುವುದಕ್ಕೆ ನಿಮಿತ್ತರಾಗ್ತೀರಿ. ಅವಾಗ ನೀವೇನಾಗ್ತೀರಿ? ಬ್ರಾಹ್ಮಣರು. ಬ್ರಾಹ್ಮಣರಾಗ್ತೀರಿ. ಭಗವಂತ ಅವರಿಂದ ಸಮಸ್ಯೆಗಳನ್ನ ಕೇಳಿದ್ರಿ, ದೇವರ ಹತ್ರ ಹೋಗ್ಬಿಟ್ಟು ಹೇಳಿದ್ರಿ. ಓಕೆ, ಭಗವಂತ ಕೊಡುವಂತ ಜ್ಞಾನವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಬೇರೆಯವ್ರಿಗೆ ತಿಳಿಸಿದ್ರಿ. ಅವಾಗ ನೀವೇನಾಗ್ತೀರಿ? ಬ್ರಾಹ್ಮಣ. ಆ ನಂತರದಲ್ಲಿ ಆ ಬ್ರಾಹ್ಮಣ ಪೋಸ್ಟ್ ಆದ ಮೇಲೆ ನೆಕ್ಸ್ಟ್ ಇನ್ಕ್ರಿಮೆಂಟ್, ಪ್ರಮೋಷನ್ ಭಗವಂತ ನಿಮ್ಗೆ ಕೊಡೋದು ಯಾವ ಪೋಸ್ಟು? ಮೂರ್ತಿ. ಮೂರ್ತಿ ಮೂರ್ತಿ ಬಾಬಾ ಅವ್ರದೆಲ್ಲ ಸುದ್ದಿ ಕೇಳಲಿಕ್ಕೆ ಆಗಲ್ಲಪ್ಪ, ತಲೆ ಕೆಟ್ಟೋಗ್ಬಿಡ್ತದೆ. ಓಕೆನಾ? ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾವಿರಾರು ಜನ ಬರ್ತಿದ್ದಾರೆ. ಅವಾಗ ನೀ ಸುಮ್ನೆ ನಿಂತ್ಕೊಂಡ್ಬಿಡು, ನೋಡೋಣ ಏನ್ ಬೇಕಾ ನಾನು ಮಾಡ್ತೇನೆ. ನೀನ್ ಕೇಳೋದು, ನೀನ್ ನನಗ್ ಬಂದು ಹೇಳೋದು, ನಾನ್ ನಿನಗೆ ಹೇಳೋದು, ನೀನ್ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು, ಅದೆಲ್ಲ ಬೇಡ. ನೀನೇನ್ ಮಾಡೋ? ಮೂರ್ತಿ. ಸುಮ್ಮನೆ ಕುತ್ಕೊಂಡ್ಬೇಡು, ಯೋಗ ಮಾಡ್ತಾ ಕುತ್ಕೊಂಡ್ಬೇಡು. ಅವ್ರಿಗೆ ಏನ್ ಬೇಕು ಅಂತ ನಾನು ಕೊಟ್ಕೊಳ್ತೇನೆ, ಅವ್ರು ಏನ್ ಹೇಳ್ತಾರೆ ನಾನು ಕೇಳ್ಕೊಳ್ತೇನೆ. ನೀನು ಸುಮ್ಮನೆ ಕುತ್ಕೋ ಅಷ್ಟೇ. ಅವ್ರು ಯಾಕೆ ನಗ್ತಾ ಇದ್ದಾರೆ, ಯಾಕೆ ಅಳ್ತಾ ಇದ್ದಾರೆ, ಯಾಕೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಯಾಕೆ ಭಜನೆ ಮಾಡಿ, ನಿನಗೆ ಬೇಡ ಅದು. ನೀನು ಏನು ಮಾಡು, ಕುತ್ಕೊಂಡಾಗ ನಿನ್ನ ಮೂಲಕ ಶಕ್ತಿ ಹೋಗ್ತಾ ಇದೆ, ಅದನ್ನ ಮಾತ್ರ ನೋಡ್ತಾ ಇರೋ ಅಷ್ಟೇ. ಸಫಲತಾ ಮೂರ್ತಿ, ಸರಿನಾ? ಅದನ್ನ ಮಾತ್ರ ನೀನು ಕರ್ಮವನ್ನ ಮಾಡು, ಉಳಿದಿದ್ದನ್ನು ನಾನು ನೋಡ್ಕೊಳ್ತೇನೆ. ಅಂದ್ರೆ ಆ ಮೂರ್ತಿ ಆದವರು ಸಂಕಲ್ಪ ಮಾಡುವಂತ ಅನಿವಾರ್ಯತೆ ಇಲ್ಲ, ಯೋಚನೆ ಮಾಡುವಂತ ಅನಿವಾರ್ಯತೆ ಇಲ್ಲ, ಯಾರಿಗೇನು ಕೊಡಬೇಕು ಅಂತ ಚಿಂತೆ ಆ ಮೂರ್ತಿಗಿಲ್ಲ. ಕೇವಲ ಆ ಸಮಯದಲ್ಲಿ ಭಗವಂತ ನನ್ನನ್ನ ಸಪ್ತ ಗುಣಗಳನ್ನ ಯಾರಿಗೋ ಕೊಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾನೋ ಇಲ್ಲವೋ. ಮೂರ್ತಿ ಅಂತಂದ್ರೆ ಭಗವಂತನ ಕೈಯಲ್ಲಿರುವಂತ ಸಾಧನ. ಅಂದ್ರೆ ಆ ಸಮಯದಲ್ಲಿ ನೀವು ಕೇವಲ 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 ಭಗವಂತನ ಜೊತೆಗೆ ಮಾತ್ರ ಜೋಡಣೆ ಆಗಿರಬೇಕು. ಮತ್ತು ನೀವು ಮೂರ್ತಿಯಾದಾಗ ಭಗವಂತನ ಶಕ್ತಿಯನ್ನ ವೈಯಕ್ತಿಕ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳುವ ಹಾಗೆ ಇಲ್ಲ. ನೀವೇನಿದ್ದೀರಿ ಬೇರೆಯವರಿಗೆ ಕೊಡಲಿಕ್ಕೋಸ್ಕರ ಮಾತ್ರ. ನೀವು ಬೇರೆಯವರಿಗೆ ಕೊಡಲಿಕ್ಕೆ, ಬೇರೆಯವ್ರು ಭಗವಂತ ನಿಮ್ಮ ಮೂಲಕ ಕೊಟ್ಟಾಗ ಅದರಿಂದ ಫಲ ಬಂದ್ರೆ ಅದು ಬೇರೆ. ಅದ ಭಗವಂತ ಏನು ಕೊಡ್ತಾರೆ ಅದನ್ನು ಆಸ್ ಇಟ್ ಈಸ್ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ತಲುಪಲಿಕ್ಕೆ ನೀವು ಒಂದು ಸಾಧನವಾಗ್ಬೇಕು. ನಾನು ಕೊಟ್ಟಿದ್ದೇನೆ ಅಲ್ಲ, ಅದು ಯಾರಿಗೋ ಕೊಡ್ತಾ ಇದಾರೆ ಬಾಬಾ, ನನಗೆ ಗೊತ್ತಿಲ್ಲ. ಯಾವ ವಿಷಯ ಕೊಡ್ತಿದ್ರೆ ಗೊತ್ತಿಲ್ಲ. ಶಾರೀರಿಕ ಕಾಯಿಲೆನೋ, ಮಾನಸಿಕ ಕಾಯಿಲೆನೋ, ಚಿಂತೆನೋ, ಸಮಸ್ಯೆ ಏನು ಬೇಕಾದ್ರೂ ಇರಬಹುದು, ಅದು ನಿಮ್ಗೆ ಸಂಬಂಧ ಇಲ್ಲ. ಅಂದ್ರೆ ನಾವು ಸುಮ್ಮನೆ ನಿಮಿತ್ತವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಸಾಧನವಾಗಿ ಕುತ್ಕೊಂಡಿರ್ತೀವಿ. ಆವಾಗ ನಮ್ಮನ್ನ ಭಗವಂತ ಉಪಯೋಗ ಮಾಡ್ತಾ ಇರ್ತಾರೆ. ಆವಾಗ ಆತ್ಮನಿಂದ, ಮನ ಬುದ್ಧಿ ಸಂಸ್ಕಾರದಿಂದ, ಶರೀರದಿಂದ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ಗೊತ್ತಾಗ್ತಾ ಇರ್ತಾರೆ ಅಷ್ಟೇ. ಅದು ಸೇವೆ. ಓಕೆನಾ? ಬೇರೆಯವ್ರಿಗೋಸ್ಕರ ಮಾಡ್ತಾ ಇರುವಂತದ್ದು. ಓಕೆ, ಇದಕ್ಕೆ ಹೇಳ್ತಾರೆ ಮೂರ್ತಿ. ಅರ್ಥ ಆಯ್ತಾ ಮೂರ್ತಿ ಅಂದ್ರೆ ಏನು ಅಂತ? ಮೂರ್ತಿ ಅಂತಂದ್ರೆ ಭಗವಂತನ ಕೈಯಲ್ಲಿ ಒಂದು ಸಾಧನ. ಈಗ ನಾವು ಬ್ರಾಹ್ಮಣರಾಗ್ಬೇಕು, ಮೂರ್ತಿ ಆಗ್ಬೇಕು? ಮೂರ್ತಿ. ಇಲ್ಲಿವರೆಗೆ ಬ್ರಾಹ್ಮಣರಾಗಿ ಭಾಷಣ ಮಾಡಿದ್ವಿ, ಸ್ಟೇಜಿಗೆ ಹೋದ್ವಿ, ಜ್ಞಾನ ಹೇಳಿದ್ವಿ, ಪಾಂಪ್ಲೆಟ್ಸ್ ಅನ್ನು ಕೊಟ್ವಿ, ಟೋಲಿ ಕೊಟ್ವಿ, ಬ್ಯಾಡ್ಜ್ ಕೊಟ್ವಿ, ಗಿಫ್ಟ್ ಕೊಟ್ವಿ. ಇವಾಗ ಬಾಬಾ ಏನ್ ಹೇಳ್ತಿದ್ದಾರೆ? ಮೂರ್ತಿಗಳಾಗಿ ಸುಮ್ಮನೆ ಕೂತ್ಕೊಬಿಡ್ ನೀನು. ಅರ್ಥ ಆಯ್ತಾ? ಈ ವಿಷಯ ನಿಮ್ಗೆ ಗೊತ್ತಾದ್ರೆ ಮಾತ್ರ ಬಾಬಾನ ಮುರ್ಲಿ ಅರ್ಥ ಆಗ್ತದೆ. ಬಾಬಾ ಯಾವ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ. ಮಜಾ ಏನು ಗೊತ್ತಾ? ನಮ್ಮಪ್ಪನ ಭಾಷೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಿನ್ನೆ ನ್ಯೂ ಇಯರ್ ಮುರ್ಲಿಯಲ್ಲಿ ಬಾಬಾ ಏನ್ ಹೇಳಿದ್ರು? ಮಗು ಮೂರ್ತಿ ಆಗ್ಬಿಟ್ಟು ಪ್ರತಿಯೊಂದು ಸೆಕೆಂಡ್ ಅನ್ನು ಸಫಲ ಮಾಡು, ಒಂದೊಂದು ನಿಮಿಷನೂ ಸಫಲ ಮಾಡು, ಸಂಕಲ್ಪವನ್ನು ಸಫಲ ಮಾಡು, ಸಫಲ ಮಾಡಿ ಸಫಲತಾ ಮೂರ್ತಿ ಆಗು ಅಂದ್ರು. ಹೌದಾ? ಇವತ್ತಿನ ಮುರ್ಲಿಯಲ್ಲಿ ಹೇಳ್ತಾರೆ ಶಿವರಾತ್ರಿ ಧೂಮ್ ಧಾಮ್ ಆಗಿ ಆಚರಣೆ ಮಾಡು, ಮನೇಲಿ ಸೀರಿಯಲ್ ಸೆಟ್ ಹಾಕು, ಪಾಂಪ್ಲೆಟ್ಸ್ ರೆಡಿ ಮಾಡು, ಜ್ಞಾನ ಕೊಡು,
ನನಗೆ ಸಂದೇಶ ಕೊಡು ಅಂತ ಹೇಳ್ತಾರೆ. ತಲೆ ಕೆಟ್ಟೋಗ್ಬಿಡ್ತದೆ. ಏನ್ ಮಾಡ್ಬೇಕು? ನಿನ್ನೆ ನೋಡಿದ್ರೆ ಮೂರ್ತಿ ಹೇಳ್ತಿದ್ದೆ, ಇವತ್ತು ನೋಡಿದ್ರೆ ಬ್ರಾಹ್ಮಣರ ಬಗ್ಗೆ ಹೇಳ್ತಿದ್ದೆ. ಏನ್ ಮಾಡ್ಬೇಕು? ಈ ಅಪ್ಪನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಏನ್ ಮಾಡ್ಬೇಕು ಇವಾಗ ಹೇಳಿ? ಹೊಸ ವರ್ಷಕ್ಕೆ ಹೇಳ್ದಂಗೆ ಇವಾಗ ನಾನು ಸಫಲತಾ ಮೂರ್ತಿ ಆಗ್ಬೇಕು, ಇವತ್ತು ಹೇಳ್ದಂಗೆ ಶಿವರಾತ್ರಿಗೆ ಪಾಂಪ್ಲೆಟ್ಸ್ ಕೊಡ್ಬೇಕು. ಎರಡು ಏನ್ ಮಾಡ್ ಮಾಡ್ಬೇಕು. ಆ ಹೇಳ್ತಾರೆ, ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಅದು ಯಾರಿಗೆ ಅಂತಂದ್ರೆ, ಯಾರಿಗೆ ಮೂರ್ತಿ ಆಗುವಂತ ಯೋಗ್ಯತೆ ಇನ್ನೂ ಬಂದಿಲ್ವೋ, ಆ ಶಕ್ತಿ ಬಂದಿಲ್ವೋ, ಅವ್ರದ್ದು ಭಾಗ್ಯ ಆಗ್ಬೇಕಲ್ಲ. ನೀವು ಬಾಬನ ಮನೆ ಬಂದ ತಕ್ಷಣದಲ್ಲಿ ಮೂರ್ತಿ ಆಗೋದಿಲ್ಲ. ನೀವು ಒಂದೊಂದೊಂದೊಂದಂತ ಸೆಂಟ್ರಿಗೆ ಹೋದ ತಕ್ಷಣದಲ್ಲಿ ನೀವು ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲಲ್ಲಿ ಕಸ ಗುಡಿಸಿ, ನೆಲ ಒರೆಸಿ, ಚೇರಿಡಿ, ತಂದು ಸೇವೆ ಮಾಡಿ, ಆಮೇಲೆ ಚಿತ್ರ ಪ್ರದರ್ಶನ ಚಿತ್ರ ತಗೊಂಡೋಗಿ ಬೇರೆ ಜ್ಞಾನ ಏನ್ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಜ್ಞಾನ ಹೇಳಿಕ್ ಸ್ಟಾರ್ಟ್ ಮಾಡಿ. ಹೀಗೆ ಒಂದೊಂದೊಂದೊಂದು ಹಂತ ಇದೆ ಆತ್ಮೀಯರೇ. ಭಗವಂತನ ಎದುರುಗಡೆ ಅಂತ ಆತ್ಮಗಳು ಇರುವಂತ ಕಾರಣದಿಂದ ಅಂಥವರಿಗೋಸ್ಕರ ಬಾಬಾ ಹೇಳ್ತಿದ್ದಾರೆ ಏನಂತ, ಮಕ್ಕಳೇ ನೀವು ಈ ಕೆಲಸವನ್ನ ಮಾಡಿ. ಆವಾಗ ನನ್ನಲ್ಲಿ ಏನು ಯೋಗ್ಯತೆ ಇದೆ, ನನ್ನ ಲೇವಲ್ ಇದೆ, ಅದನ್ನ ನಾನು ಯೋಚನೆ ಮಾಡ್ಬೇಕಲ್ಲ. ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರು ಇರ್ತಾರೆ, ನರ್ಸು ಇರ್ತಾರೆ, ಮತ್ತು ಕಸ ಗುಡ್ಸೋನು ಇರ್ತಾರೆ. ಡಾಕ್ಟರ್ ಹೋಗ್ಬಿಟ್ಟು ಕಸ ಗುಡಿಸ್ತಾ ಕುತ್ಕೊಂಡ್ಬಿಟ್ರೆ ಆಗತ್ತಾ? ಎಲ್ಲರೂ ಕೆಲಸ ಮಾಡೋದು ಹಾಸ್ಪಿಟ್ಲಲ್ಲೇ ತಾನೆ. ಹೌದು. ಕಸ ಗುಡ್ಸೋನು ಹೋಗ್ಬಿಟ್ಟು ಅವ್ನು ಇಂಜೆಕ್ಷನ್ ಕೊಟ್ರೆ ಆಗತ್ತಾ? ಇಲ್ಲ. ಯಾರು ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ತಾನೆ. ಹೌದು. ಹಾಗೆ ನಿಮ್ಗೆ ಏನು ಬಾಬಾ ಏನ್ ಹೇಳಿದ್ದಾರೆ, ನಿಮ್ಮ ಲೇವಲ್ ಏನು, ನಿಮ್ಮ ಸಾಧನೆ ಏನು, ಅದನ್ನ ನಾವು ಆಯ್ಕೆ ಮಾಡ್ಬೇಕು ಆತ್ಮೀಯರೇ. ಇದು ನಮ್ಮಲ್ಲಿ ಸ್ಪಷ್ಟತೆ ಬರಬೇಕಾಗ್ತದೆ. ಯಾರು ಯಾವ ಕೆಲಸವನ್ನ ಮಾಡ್ಬೇಕು, ನಮ್ಮ ಲೇವಲ್ ಏನು, ಅದನ್ನೆಲ್ಲ ನಾವು ಮಾಡಿಬಿಟ್ಟು ಮೇಲಕ್ಕೆ ಬಂದಿದ್ದೀವಿ ಸರಿ. ಆದ್ರೆ ಈಗ ಸಮಯದ ಅನುಸಾರ ನಾನೇನ್ ಮಾಡ್ಬೇಕು ಈಗ ಹೇಳಿ. ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೆ ಪಾಂಪ್ಲೆಟ್ ಕೊಡೋದು ಶ್ರೇಷ್ಠನೋ, ಒಂದ್ ಕಡೆ ಕೂತ್ಕೊಂಡು ವಿಶ್ವಕ್ಕೆಲ್ಲ ಶಕ್ತಿಯನ್ನು ಕೊಡೋದು ಶ್ರೇಷ್ಠನೋ? ಒಂದು ಕಡೆ ವಿಶ್ವಕ್ಕೆಲ್ಲ ಕೊಡೋದು. ಆದ್ರೆ ಯಾರಿಗೆ ಕೂತ್ಕೊಂಡಾಗ ಬಾಬಾ ಜೊತೆ ಕರೆಕ್ಟ್ ಆಗಿ ಜೋಡಣೆ ಆಗದೆ ನಿದ್ರೆ ಬರ್ತದೋ ಅವರ ಭಾಗ್ಯ ಬಾಬಾ ಮಾಡ್ಬೇಕಲ್ಲ. ಅವಾಗ ಅವ್ರೇನ್ ಮಾಡ್ಬೇಕಾಗ್ತದೆ? ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ನಿಮಗೆ ಯಾವ ಒಂದು ಜ್ಞಾನ ಶ್ರೇಷ್ಠ ಅಂತ ತಿಳ್ಕೊಳ್ಳಿ. ಬಾಬಾ ಏನ್ ಹೇಳ್ತಾರೆ, ಪಾಂಪ್ಲೆಟ್ಸ್ ಕೊಡೋದು ಬೇಡ ಅಂತ ಹೇಳಿಲ್ಲ. ಪಾಂಪ್ಲೆಟ್ಸ್ ಕೊಡಬೇಕಾದ ನಿಮ್ಮ ಮನೋಸ್ಥಿತಿ ವಿಶ್ವ ಕಲ್ಯಾಣ ಸ್ಮೃತಿಯಲ್ಲಿ ಇದ್ಬಿಟ್ಟು ಕೊಡಿ ಅಂತ ಹೇಳ್ತಿದಾರೆ ಬಾಬಾ. ಅರ್ಥ ಆಗ್ತಾ ಇದ್ಯಾ? ಪಾಂಪ್ಲೆಟ್ಸ್ ಕೊಡು ಮ್ಯೂಸಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಪಾಂಪ್ಲೆಟ್ಸ್ ಕೊಟ್ಟು ಸುಸ್ತಾಗ್ಬಿಟ್ಟು, ಅಣ್ಣವರೇ ಇವತ್ತು ನಾನು ಅಮೃತ ವೇಳೆಗೆ ಎದ್ದೇ ಇಲ್ಲ. ಯಾಕೋ? ನಿಂದೆ ತಿರುಗಿ ನನ್ನ ಕಾಲು ಮಂಡಿ ನೋವೆಲ್ಲ ಬಂದ್ಬಿಟ್ಟಿದೆ. ಅವಾಗ ಅಮೃತ ವೇಳೆಯಲ್ಲಿ ಯೋಗದ ಶಕ್ತಿನೇ ಇಲ್ಲ ಅಂದ್ರೆ ನೀವು ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ಎಲ್ಲಿ ಏನು ಪ್ರಯೋಜನ ಆಗತ್ತೆ ಹೇಳಿ ನೋಡೋಣ. ನೀವು ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆಲ್ಲ ಹೋಗಿದ್ದು ಆ ಸಮಯದಲ್ಲಿ ಆತ್ಮದ ಮೂಲಕ ಪರಮಾತ್ಮನ ಶಕ್ತಿ ಪ್ರವಾಹ ಆಗ್ಬೇಕು. ಈಗ ಅಮೃತ ವೇಳೆ ನೀವು ಚಾರ್ಜೆ ಮಾಡ್ಕೊಂಡಿಲ್ಲ ಅಂದ್ರೆ ಸೇವೆಯಲ್ಲಿಂದ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳಲ್ಲ. ಕಣ್ಣಿಗೆ ಕಾಣುವಂತ ಜ್ಞಾನ ಹೇಳಿಬಿಟ್ಟೆ, ನಾನು ಪಾಂಪ್ಲೆಟ್ಸ್ ಅನ್ನ ಕೊಟ್ಬಿಟ್ಟೆ, ನಾನು ಬ್ರಹ್ಮ ಭೋಜನ ಮಾಡ್ಬಿಟ್ಟು ತಿನ್ಸಿಬಿಟ್ಟೆ. ನೀವು ಏನು ಮಾಡಿದ್ರೂ ಕೂಡ ಆ ಸಮಯದಲ್ಲಿ ಆತ್ಮದ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗೋದಿಲ್ಲ ಅಂತಂದ್ರೆ ಅದು ಸೇವೆಯ ಅಕೌಂಟ್ ಅಲ್ಲಿ ಬರುವುದಿಲ್ಲ. ಆತ್ಮೀಯರು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸೇವೆ ಮಾಡಬೇಕು, ಸಫಲತೆ ಬರಬೇಕು ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗಲೇ ಬೇಕು. ಭಲೆ ನೀವು ಜ್ಞಾನನಾದ್ರೂ ಹೇಳಿ, ಯೋಗನಾದ್ರೂ ಮಾಡಿ, ಆವಾಗಲೇ ಫಲಿತಾಂಶ ಬರ್ತದೆ. ಈ ಸೀಕ್ರೆಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸ್ಥೂಲವಾಗಿರುವಂತ ಸೇವೆ ನಮ್ ಕಣ್ಣಿಗೆ ಕಾಣತ್ತೆ, ಕಾಪಿ ಮಾಡೋದು ಈಸಿ. ಸೂಕ್ಷ್ಮವಾಗಿರೋದು ಕಣ್ಣಿಗೆ ಕಾಣೋದಿಲ್ಲ. ಸರಿ, ಅದಕ್ಕಾಗಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು? ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು? ಸಫಲತಾ ಮೂರ್ತಿಗಳಾಗ್ಬೇಕು, ಶಿವರಾತ್ರಿಲಿ ಸೀರಿಯಲ್ ಸೆಟ್ ಹಾಕ್ಬೇಕು. ಸಫಲತಾ ಮೂರ್ತಿ. ನಿಮ್ ಯೋಗ್ಯತೆ ಏನು ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನೇನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ಮಲ್ಲಿ ಏನು ಬಲಹೀನತೆಗಳಿದಾವೆ, ನಿಮ್ಮಲ್ಲಿ ಏನು ವಿಶೇಷತೆ ಇದೆ, ಬಾಬಾ ನಿಮ್ಮನ್ನು ಎಲ್ಲಿವರೆಗೆ ರೆಡಿ ಮಾಡಿದ್ದಾರೆ ಹೇಳೋದನ್ನ ಏನ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸರಿ, ಓಕೆ. ಈಗ ಆಧಾರ ಮೂರ್ತಿ ಅಂತಂದ್ರೆ ಏನು, ಇದರ ಬಗ್ಗೆ ಬರೋಣ. ಆಧಾರ ಮೂರ್ತಿ ಅಂತಂದ್ರೆ ಏನು? ಓಕೆ, ಆಧಾರ ಅಂತಂದ್ರೆ ಏನು? ಮೂರ್ತಿ ಬಿಡ್ಬಿಡೋಣ. ಆಧಾರ ಅಂತಂದ್ರೆ ಏನು? ಸ್ತಂಭ. ಆ ಸ್ತಂಭ. ಆಧಾರ ಊರ್ಗೋಲು ಅಂತೀವಲ್ಲ ಅದೇ ಹಾ, ಬಣ್ಣ. ಆಧಾರ ಅಂದ್ರೆ ಸಪೋರ್ಟ್. ಅದಿಲ್ಲ ಅಂದ್ರೆ ಬಿದ್ದೋಗ್ಬಿಡ್ತದೆ. ಈಗ ನಿಮ್ಮ ಶರೀರ ನಿಲ್ಲಿಕ್ಕೆ ಆಧಾರ ಯಾವುದು? ಕಾಲು. ಕಾಲು. ಕಾಲೇ ಇಲ್ಲ ಅಂತಂದ್ರೆ ಬಿದ್ದೋಗ್ತೀನಿ.
ಬಿಲ್ಡಿಂಗ್ ಯಾವ್ದರ ಆಧಾರದ ಮೇಲೆ ನಿಂತಿರ್ತದೆ? ಪಾಯ. ಫೌಂಡೇಶನ್ ಮತ್ತೆ ಕಂಬ, ಪಿಲ್ಲರ್ ಹೋಗ್ಬಿಟ್ರೆ ಬಿದ್ದು. ಬಿಲ್ಡಿಂಗ್ ಬಿದ್ದೋಗತ್ತೆ ತಾನೆ. ಹಾಗೆ ಹೌದು. ಆದ್ಮೇಲೆ ಆಧಾರ ಅಂತಂದ್ರೆ ಏನು ನೋಡಿ, ಕೆಲವೊಂದು ಸೇವಾ ಕೇಂದ್ರಗಳಲ್ಲಿ ಕೆಲವೊಂದು ಆತ್ಮರು ಧನ ಸೇವೆ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ? ಧನ ಸೇವೆ. ಧನ- ಅವರು ಧನ ಸೇವೆ ಮಾಡಿದ್ರೆ ಮಾತ್ರ ಅಲ್ಲಿ ಸೆಂಟರ್ ನಡೀತಾ ಇರ್ತದೆ. ಬಾಡಿಗೆಗಿರ್ಬೋದು, ಕರೆಂಟಿಗಿರ್ಬೋದು, ಯಾವುದೋ ಒಂದು. ಅಂದ್ರೆ ಆ ಧನ ಸೇವೆಯನ್ನ ಮಾಡ್ಲಿಕ್ಕೆ ಅವ್ರೇನು ಆಧಾರ. ಅದಿಲ್ಲ ಅಂತ ಏನಾಗ್ಬಿಡ್ತದೆ? ನಿಂತೋಗುತ್ತೆ. ಸೆಂಟರ್ ಅಲ್ಲಿ ನಿಲ್ಲಿಕ್ ಸಾಧ್ಯ ಇಲ್ಲ. ಆವಾಗ ಅವ್ರು ಯಾರು ಅಂದ್ರೆ ಆಧಾರ ಮೂರ್ತಿಗಳು. ಅಂತಂದ್ರೆ ನಾನು ಸೆಂಟ್ರಿಗೆ ದುಡ್ಡು ಕೊಡ್ತಾ ಇದ್ದೇನೆ, ನಾನು ಕೊಟ್ರೆ ಮಾತ್ರ ಆಗ್ತದೆ, ನಾನಿಲ್ಲ ಅಂದ್ರೆ ಸೆಂಟ್ರೇ ನಡೆಯೋದಿಲ್ಲ ಅಂತ ಮನೋಭಾವದಲ್ಲಿ ಸೇವೆ ಮಾಡಿದ್ರೆ ಅವ್ರ ಆಧಾರ ಮೂರ್ತಿ ಹೌದು ಅಲ್ವೋ? ಅಲ್ಲ. 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 ಅಂದ್ರೆ ಕೆಲವೊಂದು ಸೇವೆಗೆ ಭಗವಂತ ಕೆಲವೊಂದು ಆತ್ಮಗಳನ್ನ ಆಧಾರ ಇಟ್ಟಿರ್ತಾರೆ ಅಲ್ವಾ? ಇವತ್ತು ದಾದಿಯರೆಲ್ಲ ಸೀನಿಯರ್ ಆದಾಗ ಅವ್ರ ಆಧಾರ ಅಷ್ಟೇ, ಅವ್ರ ಜ್ಞಾನ ಹೇಳ್ದೇ ಇರ್ಬೋದು, ಆದ ಅವರ ಶಕ್ತಿ ಫೌಂಡೇಶನ್ ಕಣ್ಣಿಗೆ ಕಾಣುತ್ತಾ? ಇಲ್ಲ. ಇಲ್ಲ. ಶಿವಬಾಬಾ ಕಣ್ಣಿಗೆ ಕಾಣ್ತಾರ? ಇಲ್ಲ. ರಮಾಬಾಬಾ ಕಣ್ಣಿಗೆ ಕಾಣ್ತಾರ? ಇಲ್ಲ. ಅಡ್ವಾನ್ಸ್ ಪಾರ್ಟಿಗಳು ಕಣ್ಣಿಗೆ ಕಾಣ್ತಾರ? ಇಲ್ಲ. ಆ ಆಧಾರ ಇಲ್ಲ ಅಂದ್ರೆ ನೀವು ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಸೇವೆಯ ಫಲ ಸಿಗ್ಲಿಕ್ಕೆ ಸಾಗತ್ತಾ? ಇಲ್ಲ. ಅಂದ್ರೆ ಯಾವುದೇ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಯಾರೊಬ್ರು ಯೋಗ ಮಾಡ್ಬೋದಲ್ಲಿ, ಯಾರೊಬ್ರು ಧನದ ಸೇವೆ ಮಾಡ್ಬೋದು, ಯಾರೊಬ್ರು ಬಿಲ್ಡಿಂಗ್ ಕೊಟ್ಟಿರ್ಬೋದು, ಯಾರೊಬ್ರು ಪ್ರತಿದಿನ ದಿನಸಿ ತಂದು ಕೊಡ್ಬೋದು, ತರಕಾರಿ ತಂದು ಕೊಡ್ಬೋದು. ಈ ರೀತಿ ಯಜ್ಞಕ್ಕೆ, ಯಜ್ಞ ಸೇವೆಗೆ ಯಾರು ಆಧಾರವಾಗಿರ್ತಾರೋ. ಆದರೆ ಈ ಸೇವೆಗೆ ನಾನು ನಿಮಿತ್ತ ಮಾತ್ರ. ನನಗೆ ಭಗವಂತ ಕೊಟ್ಟಿದ್ದಾರೆ, ಭಗವಂತ ಕೊಟ್ಟಿರೋದು ನಾನು ಕೊಟ್ಟಿದ್ದೇನೆ ಅಷ್ಟೇ ಬಿಟ್ರೆ ನಾನು ಕೊಡ್ತಾ ಇಲ್ಲ ಹೇಳುವಂತ ಮನೋಭಾವ ಯಾವ ಆತ್ಮನಲ್ಲಿ ಇರುತ್ತೋ ಆ ಭಾವದಲ್ಲಿ ಯಾರು ಈ ಸೇವೆಯನ್ನ ಮಾಡ್ತಾರೋ ಅವರಿಗೆ ಬಾಬಾ ಏನ್ ಹೇಳ್ತಾರೆ? ಆಧಾರ. ಆಧಾರ ಮೂರ್ತಿ. ಓಕೆನಾ? ಕೆಲವೊಂದ್ಸಲ ಹಿಂಗಾಗತ್ತೆ ಗೊತ್ತಾ? ಕೆಲವೊಂದು ಆತ್ಮರು ಬಾಬನ ಮನೆಗೆ ಚೇರ್ ಕೊಟ್ಟಿರ್ತಾರೆ. ಅವ್ರು ಬಾಬನ ಮನೆಗೆ ಹೋದಾಗ ಅದೇ ಚೇರ್ ಬೇಕು ಅವ್ರಿಗೆ, ಸರಿನಾ? ಆ ಚೇರಲ್ಲಿ ಬೇರೆಯವ್ರು ಕುತ್ಕೊಂಡ್ಬಿಟ್ಟು ಅದನ್ನ ಮೊದ್ಲಿ ತಲೆ ಒಳಗಡೆ ಹೋಗೋದೇ ಇಲ್ಲ ಅವ್ರಿಗೆ. ನನ್ನ ಚೇರ್ ಮೇಲೆ ಯಾರೋ ಕುಂತು ಬಿಟ್ಟಿದ್ದಾರೆ, ನನ್ನ ಚೇರ್ ಮೇಲೆ ಯಾರೋ ಕುಂತು ಬಿಟ್ಟಿದ್ದಾರೆ. ಏನು ಗೊತ್ತಿಲ್ಲದೆ ಬೇರೆಯವ್ರು ಕುತ್ಕೊಂಡ್ಬಿಟ್ಟು ಅವ್ರ ಎದುರುಗಡೆ ನಿಂತು ಬಿಡ್ತಾರೆ. ಏನಂತ? ಎದ್ದೇಳಿ, ನನ್ನ ಸೀಟ್ ಇದ್ದು ಅಂತ ಬಿಟ್ಟು. ಯಾಕೆ? ನಾನ್ ತಂದಿದ್ದು ನನ್ ಚೇರು. ಇನ್ನು ಕೆಲವೊಂದ್ಸಲ ಬಾಬನ ಮನೆಗೆ ಹೋದಾಗ ಕೇಳ್ತಾರೆ ಕೆಲವ್ರು, ಅಣ್ಣವ್ರೆ ಚೇರ್ ಚೆನ್ನಾಗಿದ್ಯಾ? ಯಾಕಕ್ಕೋರೆ? ನಾನು ಕೊಡ್ಸಿರೋದು. ಮೊದ್ಲು ನಾನು ಬಂದಾಗ ಸೆಂಟರ್ ನಲ್ಲಿ ಚೇರ್ ಇಲ್ಲ, ನಾನು ಕೊಡ್ಸಿರೋದು. ಇವ್ರಿಗೆ ಆಧಾರ ಮೂರ್ತಿ ಹೇಳ್ತಾರೋ ಹೇಳಲ್ವೋ? ಇಲ್ಲ. ಆ ಹೇಳ- ಹೇಳಲ್ಲ. ಹೇಳೋದಿಲ್ಲ. ಯಾಕವ್ರು ಆಧಾರ ಆಗಿಲ್ವಾ? ಆಧಾರ ನಾನು- ಆಗಿದ್ದಾರೆ. ಆ ಅಂದು ಅಂತ ಆಧಾರ ಆಗಿದ್ರೆ ಮೂರ್ತಿ ಆಗಿಲ್ವಲ್ಲ. ಅಣ್ಣವ್ರೆ ಇವತ್ತಿನ ಬ್ರಹ್ಮಭೋಜನ ಜಹಾಂಗೀರ್ ಚೆನ್ನಾಗಿತ್ತ? ಯಾಕಕ್ಕೋರೆ? ಬ್ರಹ್ಮಭೋಜನ ನಾನೇ ಮಾಡ್ಸಿರೋದು. ಅವಾಗೇನಾಯ್ತು? ಆಧಾರ ಮೂರ್ತಿ ಆದ್ವೋ ಆಗಿಲ್ವೋ? ಹಾಗೆ. ಆಗಿಲ್ಲ. ಆಧಾರ ಆಗಿದ್ದಾರೆ, ಮೂರ್ತಿ ಮೂರ್ತಿ ಆಗಿಲ್ಲ. ಅರ್ಥ ಆಯ್ತು ನಿಮಗೆ? ಅಂದ್ರೆ ಬಾಬಾ ಹೇಳ್ತಾರೆ, ಆಧಾರ ತುಂಬಾ ಜನ ಆಗ್ತಾರೆ, ಆದ್ರೆ ಮೂರ್ತಿಯ ಸ್ವರೂಪ ಬರೋದಿಲ್ಲ. ಮೂರ್ತಿ ಅಂತಂದ್ರೆ ತಾನು ತನ್ನದ ಸ್ವಲ್ಪ ಕಲ್ಮಶನು ಕೂಡ ಅಸ್ತಿತ್ವನು ಅಲ್ಲಿ ಇರಕೂಡದು. ಸರಿ, ಆ ದಿನ ಬ್ರಾಹ್ಮಣರಿಗೆ ಪ್ರಸಾದವನ್ನ ಕೊಡ್ಲಿಕ್ಕೆ ಭಗವಂತ ನನ್ನನ್ನ ನಿಮಿತ್ತ ಮಾಡಿದ್ದಾರೆ, ಅವನ ಹಣವನ್ನು ಅವನು ಉಪಯೋಗ ಮಾಡ್ಕೊಂಡಿದ್ದ ಅಂತ ತಿಳ್ಕೊಳ್ಬೇಕು ಹೊರತು ನಾನು ಮಾಡದೆ ಹೇಳುವಂತ ಭಾವನೆ ಬರಕೂಡದು. ಅರ್ಥ ಆಯ್ತಾ? ನಾನು ಆಧಾರನೇ ಹೊರತು ನಾನೇ ಸರ್ವಸ್ವ ಅಲ್ಲ. ನಾನಿದ್ರೆ ಮಾತ್ರ ಸೆಂಟರ್ ನಡೆಯುತ್ತೆ. ಹಂಗಿಲ್ಲ. ನೀವಿಲ್ಲ ಅಂದ್ರೆ ಬಾಬಾ ಇನ್ನೊಬ್ಬರನ್ನ ನಿಮಿತ್ತ ಮಾಡಿಡ್ತಾರೆ, ಅವನ ಕೆಲಸವನ್ನ ಅವ್ನು ಮಾಡ್ಕೊಂಡು ಹೋಗ್ತಾನೆ ಅಲ್ವಾ? ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗತ್ತಾ? ಇಲ್ಲ. ಇಲ್ಲ ತಾನೆ? ಸೂರ್ಯ ಬಂದೇ ಬರ್ತಾನೆ, ಬೆಳಕಾಗಿ ಆಗ್ತದೆ, ಪ್ರಪಂಚದಲ್ಲಿ ಜನ ಕೆಲಸವನ್ನ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಆಧಾರ ಮೂರ್ತಿ ಅಂತಂದ್ರೆ ಯಜ್ಞದಲ್ಲಿ ಯಾವುದೋ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ಮನ್ನ ಬಾಬಾ ನಿಮಿತ್ತರನ್ನಾಗಿ ಮಾಡಿದಾಗ ಆ ಕರ್ಮವನ್ನ, ಆ ಸೇವೆಯನ್ನ ಮಾಡುವಂತ ಸಮಯದಲ್ಲಿ ಏನಾಗ್ಬೇಕು? ಬಾಬಾನನ್ನ ಆಧಾರ ಮಾಡಿದಾರಲ್ಲ ಧನ ಸೇವೆ ಮಾಡ್ಲಿಕ್ಕೆ, ಸ್ಥೂಲ ಸೇವೆ ಮಾಡ್ಲಿಕ್ಕೆ ಅಂತ ಖುಷಿಯನ್ನ ಪಡಿ. ಮೂರ್ತಿಯ ಭಾವದಲ್ಲಿ ಮಾಡಿ. ನಾನು ನನ್ನದು ಹೇಳುವಂತ ಅಭಿಮಾನ, ಅಹಂಕಾರ ಬೇಡ. ಆ ಭಾವದಲ್ಲಿ ನೀವು ಕರ್ಮವನ್ನು ಮಾಡಿದಾಗ ನೀವೇನಾಗ್ತೀರಿ? ಮೂರ್ತಿ ಆಗಲ್ಲ, ಆಧಾರ ಅಷ್ಟೇ.
ಅದನ್ನ ಆಧಾರ ಮೂರ್ತಿಗಳು ನೀವು ಆಗ್ತೀರಿ. ನಾನು ಸಾಧನ ಅಷ್ಟೇ ಆ ಸೇವೆಗೆ. ಓಕೆನಾ? ಅಲ್ಲಿ ನೋಡಿ, ಆಧಾರ ಮೂರ್ತಿ. ನೆಕ್ಸ್ಟ್ ಯಾವುದು? ಉದ್ಧಾರ ಹ. ಆಧಾರ ಮೂರ್ತಿ ಬೇರೆ, ಉದ್ಧಾರ ಮೂರ್ತಿ ಬೇರೆ. ಹಾ, ಓಕೆ. ಉದ್ಧಾರ ಮೂರ್ತಿ ಯಾರು? ಮುನ್ನಡೆಸ್ಕೊ ಹಾ, ವೃದ್ಧಿ ಮುನ್ನಡೆಸ್ ಮಾಡ್ತಾ ಇದ್ದ ಅಂದ್ರೆ ಹೇಳಿ. ಸದಾ ಕೊಡ್ತಾ ಹೋಗುವಂತವ್ರು. ಏನ್ ಕೊಡ್ಬೇಕು? ಶಾಂತಿ, ನೆಮ್ಮದಿ. ಉದ್ಧಾರ. ಅದೇ ಸೇವಾ ಕೇಂದ್ರದಲ್ಲಿ ಯಾರು ಜ್ಞಾನವನ್ನು ಹೇಳ್ತಾರೋ, ಏನ್ ಹೇಳ್ತಾರೆ? ಓಹೋ, ಜ್ಞಾನವನ್ನು ಹೇಳೋರು. ನೀವು ಜ್ಞಾನವನ್ನು ಹೇಳಿದಾಗ ಎದೆಗಳನ್ನು ಉದ್ಧಾರ ಮಾಡ್ತೀರಿ ನೀವು. ಬರೀ ಬ್ರಹ್ಮ ಭೋಜನ ಕೊಟ್ರೆ ಅವ್ರು ಉದ್ಧಾರ ಆಗತ್ತಾ? ಇಲ್ಲ ಇಲ್ಲ ಹಣ ಕೊಟ್ರೆ ಉದ್ಧಾರ ಆಗತ್ತಾ? ಇಲ್ಲ. ಇಲ್ಲ. ವ್ಯತ್ಯಾಸ ತಿಳ್ಕೊಳ್ಳಿ ಆತ್ಮೀಯರೇ. ಬರೀ ಬಿಲ್ಡಿಂಗ್ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ ಮಾತ್ರಕ್ಕೆ ನಮ್ಗೆ ಜ್ಞಾನ ಅರ್ಥ ಆಗೋದಿಲ್ಲ, ನಮ್ಮ ಉದ್ಧಾರ ಆಗೋದಿಲ್ಲ. ಉದ್ಧಾರ ಆಗ್ಬೇಕು ಅಂತಂದ್ರೆ ನಾವು ಯಾಕೆ ಕೆಳಗಡೆಗೆ ಇಳಿದಿದ್ದೀವಿ, ಯಾಕೆ ವಿಕರ್ಮ ಆಗಿದೆ, ಯಾಕೆ ಸಾಲ ಆಗಿದೆ ಅಂತ ಎದುರುಗಡೆಯವರು ನಿಮಿತ್ತವಾಗಿ ಹೇಳಬೇಕಾಗ್ತದೆ. ನಮ್ಮನ್ನು ಉದ್ಧಾರ ಮಾಡಬೇಕಾಗತ್ತೆ ಜ್ಞಾನದಿಂದ, ಶಕ್ತಿಯಿಂದ, ಗುಣದಿಂದ. ಏನ್ ಮಾಡ್ಬೇಕು? ನಮ್ಮನ್ನು ಉದ್ಧಾರ ಮಾಡಬೇಕಾಗ್ತದೆ. ಬರೀ ಬಿಲ್ಡಿಂಗ್ ಕಟ್ಕೊಟ್ರೆ ಮಾಡಿದಲ್ಲಿ ಉದ್ಧಾರ ಆಗೋದಿಲ್ಲ. ಹಾಗಿದೆ ಬರೀ ಧನ ಸೇವೆ ಮಾಡಿದ ತಕ್ಷಣ ಉದ್ಧಾರ ಆಗತ್ತಾ? ಇಲ್ಲ. ಇಲ್ಲ. ಅದು ಆಧಾರ ಅಷ್ಟೇನೆ. ಧನ ಸೇವೆ ಮಾಡಿದ ಮೇಲೆ ನೀವು ಅಲ್ಲಿ ಬಾಬಾನ ಮನೆ ಹೋಗ್ಬಿಟ್ಟು ಯೋಗದ ವೈಬ್ರೇಷನ್ ಅನ್ನ ಕೊಡ್ತಾ ಇದ್ದೀರಿ, ವಾಯುಮಂಡಲ ರೆಡಿ ಮಾಡ್ತಾ ಇದ್ದೀರಿ, ಜ್ಞಾನವನ್ನ ತಿಳಿಸ್ತಾ ಇದ್ದೀರಿ, ಅವ್ರಿಗೆ ನಿರಾಕಾರ ಆಹಾರವನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ ಆವಾಗ ನೀವೇನಾಗ್ತೀರಿ? ಉದ್ಧಾರ ಮೂರ್ತಿ. ಅಲ್ವಾ? ಆಧಾರ. ಉದ್ಧಾರ ಮೂರ್ತಿ. ಉದ್ಧಾರ ಹ್ಮ್. ಮಾಡ್ತಿದ್ದೀರ ಅವರನ್ನ. ಬರೀ ಹಾಸ್ಪಿಟ್ಲ್ ಇದ್ರೆ ಆಗೋದಿಲ್ಲ ಆದ್ಮೇಲೆ. ಹಾಸ್ಪಿಟ್ಲ್ ಹೋದ ಮೇಲೆ ಅವ್ರಿಗೆ ಮಾತ್ರೆ ಕೊಡ್ಬೇಕು, ಇಂಜೆಕ್ಷನ್ ಕೊಡ್ಬೇಕು, ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾರಿಗೆ? ಪೇಷಂಟ್. Patient. ಅಲ್ವಾ? ಫರ್ನಿಚರ್ಗಳು ಬೇಕು, ಬಿಲ್ಡಿಂಗ್ಗಳು ಬೇಕು, ಆಧಾರ ಬೇಕು, ಸ್ಥಳ ಬೇಕು, ಎಲ್ಲ ಸರಿ. ಅದು ಆಧಾರ. ಉದ್ಧಾರ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಬೇಕಾಗಿರೋದು ಏನೋ ಒಂದು ಕೊಡ್ಬೇಕಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಯಜ್ಞಕ್ಕೆ ಬರ್ತೇನೆ, ನಾನು ಭಂಡಾರದಲ್ಲಿ ದುಡ್ಡು ಮಾತ್ರ ಹಾಕ್ತೇನೆ, ಅವಾಗ ನೀವ್ ಯಾರಾದ್ರಿ? ಆಧಾರ. ಅಷ್ಟೇ. ಅಕ್ಕೋರಿಗೆ ಖುಷಿ ಆಗ್ಬೇಕು ಅಂತ ಎಲ್ಲರ ಎದುರುಗಡೆಗೆ ಹಣ ಕೊಡ್ತೀರಾ, ಅವಾಗ ನೀವೇನಾದ್ರಿ? ಆಧಾರ. ಆಧಾರ. ಎಲ್ಲ ಆಧಾರ ಅದೇ. ಎಲ್ಲರ ಎದುರುಗಡೆಗೆ ಕೊಟ್ಟಾಗ ನೀವೆಲ್ಲ ಆಧಾರ ಆಗ್ಬಿಡ್ತೀರಿ. ಮೂರ್ತಿ ಆಧಾರ ಆದ್ರೂ ಮೂರ್ತಿ ಆಗಿಲ್ವಲ್ಲ, ಹೆಸರು ಕೀರ್ತಿ. ಹಾ, ಆಧಾರ ಆಗಿರ್ಬೋದು, ಮೂರ್ತಿ ಆಗಿಲ್ವಲ್ಲ, ಹೆಸರು ಕೀರ್ತಿ ಬೇಕಲ್ವಾ? ನೋಡಿ, ನಾವು ಮಾಡುವಂತ ಪ್ರತಿಯೊಂದು ಕರ್ಮವನ್ನು ಸೂಕ್ಷ್ಮವಾಗಿ ಚೆಕ್ ಮಾಡಿ. ಬಾಬಾ ಏನ್ ಹೇಳ್ತಿದ್ದಾರೆ, ಈ ರೀತಿ ಸೂಕ್ಷ್ಮ ಮಾಡ್ತಾ ಹೋದಾಗ ಮಾತ್ರ ನಿಮ್ಮ ಸಾಧನೆ ಸರಿ ಆಗ್ತದೆ ಆತ್ಮೇಲೆ. ಸಣ್ಣ 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 ವಿಷಯದಲ್ಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ವಾಪಸ್ ಬಂದ್ಬಿಟ್ಟು ಆ ಸ್ಥಿತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಎಲ್ಲ ಶಬ್ದಗಳಿಗೆ ನೀವು ಅಪ್ಲಿಕೇಬಲ್ ಆಗಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಎಲ್ಲದಲ್ಲೂ ಪಾಸ್ ಆದ ತಾನೇ ಪಾಸ್ ವಿತ್ ಆನರ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕಾಗಿ ಬರೀ ನಾನು ಹಣವನ್ನ ಕೊಡ್ತೇನೆ, ಬರೀ ಸ್ಥೂಲವಾದ ಸಾಧನವನ್ನ ಕೊಡ್ತೇನೆ ಅಂತಂದಾಗ ನೀವೇನಾಗ್ತೀರಿ? ಆಧಾರ ಆಗ್ತೀರಾ, ಹೊರತು ಉದ್ಧಾರ ಆಗೋದಿಲ್ಲ. ಉದ್ಧಾರ ಮೂರ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜ್ಞಾನವನ್ನ ತಿಳಿಸ್ಬೇಕು. ಜ್ಞಾನ, ಶಕ್ತಿ, ಗುಣ. ಗುಣ, ಯೋಗ, ವೈಬ್ರೇಷನ್, ವಾಯುಮಂಡಲ, ವಾತಾವರಣ, ಇದರ ಮೂಲಕ ಅಲ್ಲಿ ಬರುವಂತ ಆತ್ಮಗಳ ಕಷ್ಟವನ್ನ ದೂರ ಮಾಡ್ತೀರಾ, ಸಮಸ್ಯೆಗಳನ್ನ ದೂರ ಮಾಡ್ತೀರಾ, ವಿಘ್ನಗಳನ್ನ ದೂರ ಮಾಡ್ತೀರಾ. ಆವಾಗ ಆ ಆತ್ಮಗಳ ಉದ್ಧಾರ ಆಗತ್ತೆ. ಏನಾಗ್ತದೆ? ಉದ್ಧಾರ. ಆದರೆ ಆ ಕರ್ಮದಲ್ಲಿ ನೀವು ಮೂರ್ತಿಯಷ್ಟೇ ಬಿಟ್ರೆ ನಾನು ಮಾಡದೆ ಅಂತ ಬರಬಾರದು. ಏನ್ ಬರಬಾರದು? ನಾನು ಅಂತ ಬರುವಾಗ ನಾನು ಹೇಳುದು ಅಲ್ಲಿ ಬರಬಾರದು. ಅವಾಗ ನೀವೇನಾಗ್ತೀರಿ? ಉದ್ಧಾರ ಮೂರ್ತಿ. ಉದ್ಧಾರ ಮೂರ್ತಿ. ಇವಾಗ ವ್ಯತ್ಯಾಸ ಗೊತ್ತಾಯ್ತಾ ಏನು ಅಂತ? ಹಾ, ಮೂರ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಆಧಾರ ಮೂರ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಉದ್ಧಾರ ಮೂರ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಈಗ ನೀವು ಸ್ಥೂಲ ಸೇವೆ ಮಾತ್ರ ಮಾಡ್ತೀರಾ, ನೀವು ಜ್ಞಾನನೇ ಹೇಳೋದಿಲ್ಲ, ಯೋಗನೇ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲೋಗ್ಬಿಟ್ಟು ಬಾಬಾನ ಮನೆ ಹೋಗಿದ್ದೀರಾ, ಯೋಗ ಕೂತ್ಕೊಂಡಿದ್ದೀರಾ, ಬಾಬಾ ನನ್ನ ಮಗಳಿಗೆ ಕೊಡಿ, ನನ್ನ ಪತಿ ಕೊಡಿ, ನನ್ನ ಮಕ್ಕಳಿಗೆ ಕೊಡಿ ಅಂತಂದ್ರೆ ನೀವು ಉದ್ಧಾರ ಮೂರ್ತಿ ಆದ್ರೂ ಆಗಿಲ್ವೋ? ಆಗಲ್ಲ. ನೀವು ಯೋಗ ಮಾಡಿದ್ದೀರಲ್ಲ, ಬಟ್ ಸ್ವಾರ್ಥ. ಹಾ, ಬೇರೆ ಉದ್ಧಾರ ಮಾಡಿಲ್ವಲ್ಲ ನೀವು. ಅಂದ್ರೆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಾವೇನು ಸಾಧನೆ ಮಾಡ್ತಾ ಇದ್ದೀವಿ, ರಾಜಯೋಗದಲ್ಲಿ ಏನು ಮಾಡ್ತಿದೀವಿ. ಆವಾಗ ಉದ್ಧಾರ ಮೂರ್ತಿ ನಾನು ಇನ್ನು
ಆಗಿಲ್ಲ. ಆ ಯೋಗ್ಯತೆ ನನ್ನಲ್ಲಿ ಇನ್ನೂ ಬಂದಿಲ್ಲ. ಉದ್ಧಾರ ಮೂರ್ತಿ ಕಾರ್ಯಕ್ಕೆ ಭಗವಂತ ನನ್ನನ್ನು ಉಪಯೋಗ ಮಾಡಿಲ್ಲ. ಮಾಡಿಕೊಳ್ತಾ ಇಲ್ಲ. ಅದಕ್ಕಾಗಿ ಯೋಗದಲ್ಲಿ ಮಜಾ ಬರೋದಿಲ್ಲ, ಉಮಂಗ ಉತ್ಸಾಹ ಇರೋದಿಲ್ಲ. ನಿಧಾನಕ್ಕೆ ನಿದ್ರೆ ಬಂದು ಬಿಡತ್ತೆ. ಪ್ರತಿದಿನ ಪ್ರತಿ ಕ್ಷಣ ನನಗೆ ಪ್ರಮೋಷನ್, ಇನ್ಕ್ರಿಮೆಂಟ್, ನೆಕ್ಸ್ಟ್ ಲೆವೆಲ್ ಬಂದಿಲ್ಲ ಅಂತಂದ್ರೆ ಆತ್ಮೀಯರೇ, ನಮ್ಗೆ ಆ ಐಶ್ವರ್ಯ ಜೀವನ ಸುಖವನ್ನ ಕೊಡೋದಿಲ್ಲ. ಈಗ ಪ್ರತಿದಿನ ಮುರಳಿಯಲ್ಲಿ ನನಗೂ ಕೂಡ ಪ್ರತಿದಿನ ಹೊಸ ಟಾರ್ಗೆಟ್ ಅನ್ನ ಕೊಡ್ತಾರೆ ಬಾಬಾ. ಇದನ್ನ ಮಾಡು, ಇದನ್ನ ಮಾಡು, ಇದನ್ನ ಮಾಡು. ಅದು ಮುರಳಿ ಮೂಲಕನೇ ನಮ್ಗೆ ತಿಳಿಸಿರ್ತಾರೆ. ನಮ್ಮ ಲೆವೆಲ್ ಬೇರೆ, ಟಾರ್ಗೆಟ್ ಬೇರೆ. ಪ್ರೈಮ್ ಮಿನಿಸ್ಟರ್ ಟಾರ್ಗೆಟ್ ಬೇರೆ, ಚೀಫ್ ಮಿನಿಸ್ಟರ್ ಟಾರ್ಗೆಟ್ ಬೇರೆ ಅಲ್ವಾ? ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಬೇರೆ ಬೇರೆನೇ ಇರ್ತಾನೆ. ಅದೆಲ್ಲವನ್ನು ಕೂಡ ಬಾಬಾ ಮುರಳಿಯ ಮೂಲಕ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಎಲ್ಲವನ್ನು ನಾನು ಮಾಡಬೇಕು ಅಂತಂದ್ರೆ ಎಲ್ಲರ ಕಡೆನೂ ಗಮನವನ್ನ ಕೊಡಬೇಕಾಗ್ತದೆ. ಪಾಸ್ ವಿತ್ ಆನರ್. ಎಲ್ಲಾ ವಿಷಯದಲ್ಲೂ ಕೂಡ ನಾನು ಗಮನವನ್ನ ಕೊಟ್ಟು ಸಾಧನೆ ಮಾಡಿದಾಗ ಮಾತ್ರ ನಂಬರ್ 1 ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವೇನಾಗ್ಬೇಕು? ಬ್ರಾಹ್ಮಣರಾಗ್ಬೇಕು, ಮೂರ್ತಿ ಆಗ್ಬೇಕು? ಮೂರ್ತಿ ಉದ್ಧಾರ ಮೂರ್ತಿ. ಮೂರ್ತಿ ಅಂದ್ರೆ ಸುಮ್ನೆ ಹಿಂಗೆ ಕುತ್ಕೊಳ್ಳೋದಲ್ಲ. ಏನ್ ಮಾಡ್ಬೇಕು? ಉದ್ಧಾರ ಮೂರ್ತಿ. ಆ ಸಮಯಕ್ಕೆ ತಕ್ಕಾಗಿ ಆ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಾಗಿ ನಿಮ್ಮನ್ನ ನೀವು ಆ ಮೂರ್ತಿಯಾಗಿ ಏನ್ ಮಾಡ್ಕೊಳ್ಬೇಕು? ಕನ್ವರ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಬಾಬಾ ಏನ್ ಮಾಡ್ತಾರೆ? ಮುರಳಿಯಲ್ಲಿ ಹೇಳ್ತಾರೆ. ಅಂದ್ರೆ ಧನ ಸೇವೆ ಮಾಡ್ಬೇಕಾದ್ರೆ ನಾನು ಆಧಾರ ಅಷ್ಟೇ, ನಾನು ಮಾಡದಿಂದ ಬರಬಾರದು. ವಸ್ತುವನ್ನ ಕೊಟ್ಟಾಗ್ಲೂ ಅಷ್ಟೇ. ಸೇವಾ ಕೇಂದ್ರದಲ್ಲಿ ಆಧಾರ ಆಗಿರಬೇಕು. ನೀವು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಏನಾಗ್ಬಿಡ್ತದೆ? ಇವಾಗ ಉದಾಹರಣೆಗೆ ಒಂದು ಮನೆ ಇರ್ತದೆ ತಿಳ್ಕೊಳ್ಳಿ. ಲೌಕಿಕದಲ್ಲಿ ಯಾರು ಸಂಪಾದನೆ ಮಾಡ್ಕೊಂಡ್ ಬರ್ತಾರೆ ಮನೆಯಲ್ಲಿ? ಮನೆಯಲ್ಲಿರುವಂತ ಯಜಮಾನರು, ಯಜಮಾನ. ಗಂಡಸರು ಅಲ್ವಾ, ಪುರುಷರು. ಸರಿ, ಈಗ ಪುರುಷರಿಗೆ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ. 1 ವರ್ಷ ಆಕ್ಸಿಡೆಂಟ್ ಆಗ್ಬಿಡ್ತು, ಮನೇಲಿ ಕೂತ್ಕೊಂಡಿದ್ರೆ ಅವಾಗ ಏನಾಯ್ತು? ಏನಾಗ್ಬಿಡ್ತದೆ? ಮನೆ ನಡೆಸ್ಲಿಕ್ಕೆ ಆಗತ್ತಾ? ಆರ್ಥಿಕ ಸ್ಥಿತಿ ತೊಂದ್ರೆ ಆಗತ್ತದಲ್ಲ. ಯಾಕಂದ್ರೆ ಅವ್ರು ತಾನೇ ಆಧಾರ ಆಗಿರೋದು. ಅವಾಗ ತೊಂದ್ರೆ ಆಗ್ತದೆ. ಓಕೆ, ಮನೇಲಿರುವಂತ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಮನೇಲಿರೋ ಪತಿ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ? ಹೋಟೆಲ್ ಇಂದ ತರಬೇಕಾಗ್ತದೆ ಅಲ್ವಾ? ಅದಕ್ಕೆ ಬೆಳೆದ್ರೆ ಆಧಾರ. ಆ ಕರ್ಮವನ್ನ ಮಾಡ್ಲಿಕ್ಕೆ ಅವ್ರು ಆಧಾರ ಆಗಿರ್ತಾರೆ. ಅವು ಮನೆ ಯಜಮಾನರು ಶರೀರ ಬಿಟ್ಬಿಟ್ಟು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಆ ಆಧಾರ ಅಲ್ಲಾಡ್ದಂಗ ಆಗ್ತದೆ. ಹೌದು ತಾನೆ? ಕೆಲವೊಂದ್ಸಲ ನಾವ್ ಎಷ್ಟು ಆಧಾರ ಆಗಿದೀವಿ ಅಂತಂದ್ರೆ, ನಾವೆಲ್ಲರೂ ಆಧಾರ ಆಗಿದೀವ ಆಗಿಲ್ವೋ? ಆಗಿದ್ದೀವಿ. ಯಾವ್ದ್ರಲ್ಲಿ? ಸೇವೆ ಮಾಡಿ. ಮೊಬೈಲ್ ಅಲ್ಲಿ. ಮೊಬೈಲ್ ಇಲ್ಲ ಅಂತ ನಮ್ಗೆ ಏನಾಗ್ಬಿಡುತ್ತೆ? ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದ್ರ ಮೇಲೆ ಅಷ್ಟೇ ಏನಾಗ್ಬಿಟ್ಟಿದ್ವಿ, ನಾವು ಡಿಪೆಂಡ್ ಆಗ್ಬಿಟ್ಟಿದೀವಿ, ಆಧಾರ ಆಗ್ಬಿಟ್ಟಿದೀವಿ ಅಲ್ವಾ? ಜೊತೆಗೆ ಆಧಾರ್ ಕಾರ್ಡು ಕೂಡ ಜೊತೆಲಿ ಇಟ್ಕೊಳ್ಬೇಕು. ಅದೇ ತೋರಿಸಿಲ್ಲ ಅಂತ ನೀವು ಭಾರತದವರು ಅಂತ ಯಾರು ನಂಬೋದೇ ಇಲ್ಲ ಅಲ್ವಾ? ಎಲ್ಲೋದು ಕೂಡ ಏನ್ ಹೇಳ್ತಾರೆ? ಆಧಾರ್ ಕಾರ್ಡ್ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಮೊಬೈಲ್ ಮೇಲೆ ನಾವು ಎಷ್ಟು ಆಧಾರ ಆಗಿದೀವಿ ಅಂತಂದ್ರೆ ಆ ಮೊಬೈಲ್ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ ಅಲ್ವಾ? ಶರೀರಕ್ಕೆ ಊಟ ಕೊಡೋದನ್ನ ಬೇಕಾದ್ರೆ ನಿಲ್ಲಿಸ್ಬಿಡ್ಬಹುದು, ಆದ್ರೆ ಮೊಬೈಲ್ ಚಾರ್ಜ್ ಮಾಡೋದನ್ನ ನಿಲ್ಲಿಸೋದಿಲ್ಲ ನಾವು ಅಲ್ವಾ? ಪರ್ಸ್ ತಗೊಂಡು ಹೋಗೋದನ್ನ ಬೇಕಾದ್ರೆ ಮರ್ತೋಗ್ಬಿಡ್ತೀವಿ, ಮಕ್ಕಳನ್ನ ಕರ್ಕೊಂಡು ಹೋಗೋದು ಮರ್ತು ಬಿಡ್ತೀವಿ, ಕೈಯಲ್ಲಿ ಮೊಬೈಲ್ ಬೇಕೇ ಬೇಕು. ಇಷ್ಟು ನಾವು ಅದ ಮೇಲೆ ಏನಾಗಿದ್ದೀವಿ? ಆಧಾರ ಅವಲಂಬಿತರಾಗಿದ್ದೀವಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ? ಕೊನೆಯ ಮಾತು, ಯಾವ ಮಕ್ಕಳು ಈಶ್ವರಿಯ ಕಾರ್ಯದಲ್ಲಿ ತಮ್ಮನ್ನು ತಾವು ಜವಾಬ್ದಾರಿಯಿಂದ ಈಶ್ವರಿಯ ಯಜ್ಞವನ್ನ ನಡೆಸಲಿಕ್ಕೆ ಆಧಾರವಾಗಿರ್ತಾರೋ, ನಾನು ನನ್ನದು ಭಾವ ಇರೋದಿಲ್ವೋ ಅವರ ಆಧಾರ ಮೂರ್ತಿಗಳು. ಯಾರು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿರುವಂತ ಆತ್ಮಗಳನ್ನ, ಪಂಚತತ್ವವನ್ನ, ವಿಶ್ವವನ್ನ ಉದ್ಧಾರ ಮಾಡಲಿಕ್ಕೆ ಕೇವಲ ತನ್ನ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಬಿಟ್ಟು ಕೇವಲ ಸಾಧನವಾಗ್ತಾರೋ ಅವ್ರ್ಯಾರು? ಉದ್ಧಾರ ಮೂರ್ತಿಗಳು. ಅದಕ್ಕಾಗಿ ನೀವು ಆಧಾರ ಮೂರ್ತಿನೂ ಆಗ್ಬೇಕು, ಉದ್ಧಾರ ಮೂರ್ತಿನೂ ಆಗ್ಬೇಕು. ಸರಿ? ಅಚ್ಚಾ. ಓಂ ಶಾಂತಿ.